ಹೇಳಿದ್ದು ಅದೊಂದು ವಿಚಾರ ಅಲ್ಲಿ ಏನಾಗುತ್ತೆ ನರಸಿಂಹಮೂರ್ತಿ ಅವರ ಏನಾಗುತ್ತೆ ಹೈಜೀನ್ ಅಂಡ್ ಸ್ಯಾನಿಟೇಷನ್ ಇದೆಯಲ್ಲ ಇದಕ್ಕೆ ನಿಮಗೆ ಗ್ಲೌಸ್ ಕೂಡ ಇದು ಸುಮಾರೆಲ್ಲ ಹೈಜೀನ್ ಆಸ್ಪೆಕ್ಟ್ ಅಲ್ಲಿ ಡಿಸ್ಕ್ರಿಷನ್ ಇದೆ, ಸ್ವಚ್ಛತೆ ಬೇಕು. ಆದ್ರೆ ಒಂದು ನರಸಿಂಹಮೂರ್ತಿ ಅವರು ಹೇಳಿದ್ರು ನೋಡಿ, ಮೆಡಿಕಲ್ ಸರ್ಟಿಫಿಕೇಟ್ ಟೈಫಾಯ್ಡ್ ಆದ್ರೆ ಕೆಲವರು ಒಂದ್ಸೆ ಟೈಫಾಯ್ಡ್ ಎವರೇ ಟೈಫಾಯ್ಡ್ ಬ್ಲಡ್ ಅಲ್ಲಿ ಇರುತ್ತೆ, ಕುಕ್ ಮಾಡೋ ಹಾಗಿಲ್ಲ. ಈಗ ನಾವು ಎಷ್ಟೋ ಹೋಟೆಲ್ಗಳಲ್ಲಿ ನಾವು ಮಾಡೋದು ಅಲ್ಲಿ ನಮ್ಗೆ ಗೊತ್ತಿಲ್ಲ ಇದನ್ನೆಲ್ಲ ಕೆಲವು ನಾವು ಇದನ್ನ ಅಲಗಳಿಬೇಕಾಗಿಲ್ಲ. ಇದನ್ನೆಲ್ಲ ಏನ್ ಹೇಳ್ಕೊ ನಾವೊಂದು ಮಾಡರ್ನ್ ರಿಲಿಜಿಯನ್ ಅಂತ ಹೇಳೋಣ. ಭಾರತೀಯ ಇಂಡಿಯನ್ ಫಿಲಾಸಫಿ ಇಸ್ ವೆರಿ ಅಕಾಮಡೇಟ್. ಯಾವ ಸೈನ್ಸ್ ವಿರುದ್ಧವಾಗಿ ನಾವು ಅದಕ್ಕಿಲ್ಲ ನಮಗೆ ಸಂಬಂಧಪಡಲ್ಲ ಅಂತ ಹೇಳ್ಬೇಕಾಗಿಲ್ಲ. ಅಂತ ಮೀರಿದ ತತ್ವ ಇರಬೇಕಾದ್ರೆ ನಾವು ಇದಕ್ಕೆ ಒಳಪಡಿಸ್ಕೊಳ್ಳೋಣ, ರೆಡಿ ಆಗಿರೋಣ. ಹೈಜೀನ್ ನೀವು ಏನ್ ಮಾಡ್ಬೋದು, ಹೈಜೀನ್ ನ ಫಸ್ಟ್ ಆಫ್ ಆಲ್ ಹೈಜೀನ್ ಅವರು ಇದಾಗ್ಲೇ ಮಾಡ್ತಿದ್ರೆ ಫೈನ್, ಬಟ್ ಹೈಜೀನ್ ಸ್ಟ್ಯಾಂಡರ್ಡ್ ನ ನಾವು ರಿಜಿಡ್ ಆಗಿ ನೋಡ್ಲೂಬೇಕಾಗಿಲ್ಲ. ಏನೋ ಈಗ ನಮ್ಮಲ್ಲಿ ಏನಿದೆ, ಒಂದು ಕ್ಯಾಪು ಗ್ಲೌಸ್ ಹಾಕಿದ್ರೆ ಹೈಜೀನ್ ಅಂತಿದೆ, ಹಾಗೇನಿಲ್ಲ. ಬಟ್ ಯು ಹ್ಯಾವ್ ಟು ಬಿ ಕ್ಲೀನ್. ಅವರು ಹೇಳ್ತಿದ್ದಾರೆ ಸ್ನಾನ ಮಾಡಿ ಹೋಗ್ತಿದ್ದಾರೆ ಸರಿ. ಆಮೇಲೆ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಕೆಲವು ಸಾರಿ ನೀವು ಯಾವುದೇ ಒಂದು ಕಾನೂನು ಇದ್ರೂ ಟೆಕ್ಸ್ಟಿಗಿಂತ ಸ್ಪಿರಿಟ್ ಮುಖ್ಯ. ಒಂದು ಕಾನೂನಿಗಿಂತ ಟೆಕ್ಸ್ಟ್ಗಿಂತ ಹೈಜೀನ್ ಸ್ಪಿರಿಟ್ ಈಸ್ ಇಂಪಾರ್ಟೆಂಟ್, ಬಟ್ ನಾಟ್ ರಿಜಿಡ್. ಏನು ನೀವು ಶೂ ಹಾಕಿ ಅಲ್ಲಿ ಒಂದು ಧಾರ್ಮಿಕ ಇದಿತ್ತಪ್ಪ. ಈಗ ನಿಮಗೆ ಚರ್ಚ್ಗಳಲ್ಲಿ ಇದು ಕೊಡ್ತಕ್ಕಂಥದ್ದು, ಬ್ರೆಡ್ ಕೊಡ್ತಕ್ಕಂಥದ್ದು, ವೈನ್ ಕೊಡ್ತಕ್ಕಂಥದ್ದು, ಅದು ವೈನ್ ಅದು ಆಲ್ಕೋಹಾಲ, ಅದಕ್ಕೆ ಎಕ್ಸೈಸ್ ಲೈಸೆನ್ಸ್ ತಗೋಬೇಕು, ನಾವು ತಗೊಳಕ್ ಕೆಲವು ಕಡೆ ಹೇಳ್ತಾರೆ. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಮೆಗಾ ಸ್ಕೇಲ್ ಅಲ್ಲಿ ಮಾಡ್ತಾರೆ, ಅಂತದಕ್ಕೆಲ್ಲ ಕೇಸ್ ಹಾಕಲ್ಲ. ಹೇಳ್ತಾ ಇರ್ತಾರೆ ಒಂದು ಮೆಗಾ ಸ್ಕೇಲ್ ಅಲ್ಲಿ ಕಾಯ್ತಾ ಇದೇನೋ ಬಂದಿಲ್ವಲ್ಲ ಪಾಪ ಅವ್ರ ಮೇಲೆ ಅಟ್ಯಾಕ್ ಮಾಡಿಲ್ವ ಅಂದ್ಬಿಟ್ಟು ಬೇಗನೆ ಬಂದ್ಬಿಟ್ರೆ ಸ್ವಲ್ಪ ಲೇಟ್ ಆಗಿ ಮಾಡಿದ್ರು. ರಘು ಬಹಳ ಚೆನ್ನಾಗಿ ಹೇಳಿದ್ರು. ಆಪರೇಷನ್ ಶೂ ಅಲ್ಲ, ಸಾಹೇಬ್ರು ಶೂ ಬಗ್ಗೆ ಹೇಳಿದ್ರಲ್ಲ, ನಾ ಶೂ ಅಂತ ಹೇಳಿದ್ರೆ ನಾನು ಕೂಡ ಅದು ಕೇವಲ ಕಾಣುತ್ತೆ. ಆದ್ರೆ ಆಪರೇಷನ್ ಥಿಯೇಟರ್ ಹೋಗ್ಬೇಕಾದ್ರೆ ಅಲ್ಲಿ ಬಹಳ ಶುದ್ಧವಾಗಿರ್ಬೇಕು. ಆಪರೇಷನ್ ಥಿಯೇಟರ್ ಬೇರೆ ಮಾಡ್ಬಿಡಿ. ಈಗ ಸಾಹೇಬ್ ಹೇಳಿದ್ರಲ್ಲಮ್ಮ ಕಾನೂನು ಅಂತ ಒಂದೇ ಒಂದು ಮಾತು ಹೇಳಿದ್ರು. ಇವ್ರು ಹೇಳಿದ್ದಕ್ಕೆ ಒಂದು ವಿಷಯ ಹೇಳ್ಬಿಡ್ತೀನಿ. 2013 ತಿರುಮಲದಲ್ಲಿ ಇವರು ಏನೇನು ಹೇಳಿದ್ದಾರೆ ಎಲ್ಲ ಪ್ರಿಕಾಷನ್ ತಗೊಂಡಿದ್ದಾರೆ. ಎಲ್ಲಾ ಪ್ರಿಕಾಷನ್ಸ್ ತಗೊಂಡಿದ್ದಾರೆ ಅಂದ್ರೆ ಲೈಸೆನ್ಸ್ ತಗೊಳಕ್ಕೆ ಪ್ರತಿಯೊಂದು ಪ್ರಿಕಾಷನ್ ಅವ್ರು ಹೇಳ್ತಾರೆ. ನೀವು ಸರ್ಟಿಫೈ ಮಾಡಿಬೇಕಾರೆ ಲೈಸೆನ್ಸ್ ಅಂತಂದ್ರೆ ನೀವು ಪ್ರಸಾದ ಮಾಡಕ್ಕೆ ಲೈಸೆನ್ಸ್ ಅನ್ನೋ ವಿಷಯದ ಅಗತ್ಯ ಇಲ್ಲ ಅಂತಟ್ಟೆ. ಆದ್ರೆ ಈ ಒಂದು ಏನಿದೆ ಆರೋಗ್ಯದ ಬಗ್ಗೆ ಟೆಸ್ಟ್ ಮಾಡೇನೆ ಸರ್ಟಿಫಿಕೇಟ್ ಕೊಟ್ಟು ಅಂಥವ್ರನ್ನ ಮಾತ್ರ ಒಳಗಡೆ ಬಿಡ್ತಾರೆ. ಅನಾರೋಗ್ಯ ವ್ಯಕ್ತಿಗಳನ್ನ ಒಳಗಡೆ ಬಿಡೋದಿಲ್ಲ. ಎವ್ರಿಡೇ ಅದನ್ನ ಅವನು ಒಳಗಡೆ ಹೋಗಬೇಕಾದ್ರೆ ಎಲ್ಲಾ ರೀತಿ ಪ್ರಿಕಾಷನ್ ಅವರು ಇದಕ್ಕಿಂತ ಹೆಚ್ಚು ತಗೊಂಡಿದ್ದಾರೆ. ಕ್ವಾಲಿಟಿ ಕಂಟ್ರೋಲ್ ಬಹಳ ಪವರ್ಫುಲ್ ಅಲ್ಲಿ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ. ನಿತ್ಯ ಪ್ರತಿ ಸಲ ಅದನ್ನು ಶುದ್ಧ ಮಾಡ್ತಾರೆ. ಯಾವ್ಯಾವ ತೀರ ಹೈಜಿನಿಕ್ ಆಗಿ ಶುದ್ಧ ಮಾಡಬೇಕು ಎಲ್ಲ ಮಾಡ್ತಾರೆ. ಎಲೆಕ್ಟ್ರಿಫಿಕೇಶನ್ ಏನೇನು ಇವರು ಹೇಳಿದ್ರು ಎಲ್ಲಾ ಪ್ರಿಕಾಷನ್ ಪ್ರತಿನಿತ್ಯ ತಗೊಳ್ಳುತ್ತೆ. ಅದಕ್ಕೆ ಯಾವ ಅವಘಡಗಳು ಇದುವರೆಗೂ ನಡೆದಿಲ್ಲ. ನಾನು ಹೇಳೋದು ಎಲ್ಲೂ ಏನು ನಡೀದೇ ಇದ್ದಾಗ ನೀವು ಯಾಕೆ ಇಂಟರ್ವ್ಯೂನ್ ಆಗ್ತೀರಾ ಅಂತ. ಎಲ್ಲಾರ ಆದಾಗ ಕೆಲವು ಸಲ ಹಾಗೆ ಅಂದ್ರೆ ಮಾಡರ್ನೈಸ್ ಆಗ್ತಾರಂತ ಈ ಕಾಲದಲ್ಲಿ ವಿಜ್ಞಾನ ಅನ್ನುವಂಥದ್ದನ್ನ ಅಳವಡಿಸಿಕೊಂಡಾಗ ಒಳ್ಳೇದಾಗುತ್ತೆ. ಇವಾಗ ಲಕ್ಷಾಂತರ ಜನ ಮೊದಲು ಮಾಡ್ತಿರ್ಲಿಲ್ಲ, LPG ಗ್ಯಾಸ್ ಅಲ್ಲಿ ಮಾಡ್ತಾ ಇದ್ದಾರೆ. ವಿಜ್ಞಾನವನ್ನು ಅಳವಡಿಸ್ಕೊಳ್ಬಾರ್ದು ಅಂತೇನಿಲ್ಲ. ಆದ್ರೆ ಅಲ್ಲಿ ನೀವು ಹೈಜಿನಿಕ್ ಏನಾದ್ರು ಕೂದಲು ಬಿದ್ಬಿಡ್ಬೋದು, ಶರ್ಟ್ ಹಾಕೊಳ್ಳೇಬೇಕು, ಟೋಪಿ ಹಾಕೊಳ್ಳೇಬೇಕು, ನೀವು ಶೂ ಹಾಕೊಳ್ಳೇಬೇಕು. ಈ ರೀತಿ ಇದೆಯಲ್ಲ, ಇದು ರೀತಿ ಅಲ್ಲ, ಇದು ಲೈಸೆನ್ಸ್ ಬರೋ ಅಂತಲ್ಲ. ಕೀ ಚೈನ್ ಸಿಗ್ತಾ ಇಲ್ವಾ, ಪಾನ್ಪರ ಕವರ್ ಸಿಗ್ತಾ ಇಲ್ಲ, ಬೋಲ್ಟ್ ನೆಟ್ ಸಿಗ್ತಾ ಇಲ್ವಾ, ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತಾರೆ? ಇದು ಹೊರಗಡೆ ಯಾವ್ದೋ ಅಂಗಡಿಯಲ್ಲಿ ಸಿಕ್ಕಿದ್ದು. ನಾನು ಏನ್ ಹೇಳ್ತೀನಿ, ಸಾಹೇಬ್ ಹೇಳಿದ್ರು ಕಾನೂನು ಅಂತ ಹೇಳಿದ್ರಲ್ಲ, ಕಾನೂನು ನಾವು ತಗೊಂಡ್ರೆ ಕೋರ್ಟ್ ಅಲ್ಲಿ ಇಲ್ಲಿ ಬರಬಾರ್ದು ಅಂತಾರೆ. ಅವ್ರು ಹೆಂಗ ಹೋಗ್ತಾರೆ ಗೊತ್ತಾ, ಚೆನ್ನೈಯಲ್ಲಿ 2013 ಒಂದು ಮಿಠಾಯಿ ಅಂಗಡಿ ಇತ್ತು. ಅದು ಹೆಸರು ಏನಂತ ಹೇಳಿದ್ರೆ ತಿರುಪತಿ ಲಾಡು ಅಂತ ಹೇಳಿದ್ರೆ, ಈ ತಿರುಪತಿ ತಿರುಮಲ ಆಡಳಿತ ಅದ್ರ ಮೇಲೆ ಕೇಸ್ ಹಾಕಿ, ಚೆನ್ನೈ ಹೈಕೋರ್ಟ್ ಕೇಸ್ ಹಾಕಿ ಅಂಗಡಿನ ಮುಚ್ಚಿಬಿಟ್ರಮ್ಮ ಅವರು. ಆಮೇಲೆ ಇನ್ನೊಂದಮ್ಮ ಬಹಳ ಮುಖ್ಯ ಹೇಳ್ತೀನಿ, ಕೋರ್ಟ್ ಅಂತ ಹೇಳಿದ್ರೆ ಇವರೊಂದು ಯು ಅಂತ ಒಂದು ನಾಮ ಹಾಕೊಳ್ತಾರೆ, ವೈ ಅಂತ ಒಂದು ನಾಮ ಹಾಕೊಳ್ತಾರೆ. ಯು ಸೇಸ್ವರ ವಡಕಲೈ, ವೈ ಸೇಸ್ವರ ಸಾಹೇಬ್ ಹೇಳಿದ್ರು ಕಾನೂನು ಅಂತ ಹೇಳಿದ್ರೆ ಕಾನೂನು ಬರಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ನಾನು ಇದು 15 ದಿವಸ ಹಾಕೋಬೇಕು ಯು ಅನ್ನೋದು. ಸುಪ್ರೀಂ ಕೋರ್ಟ್ ನಾನು ಮಾತಾಡೋದು, ಸುಪ್ರೀಂ ಕೋರ್ಟ್ ಮಾತಾಡ್ತಾರೆ. ನೀವು ಒಳ್ಳೆ ಹೇಳ್ತಿರಲ್ಲ ಸರ್, ಮಾತಾಡಕ್ಕೆ ಬಿಡಿ ಸರ್. ಯು ಅಂತ ಹಾಕೊಂಡ್ರೆ ಆ ಯುಗೂ ವೈಗೂ ಗಲಾಟೆ ಆಗಿ ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರು ಇವರು. ನಾವು ಹೋಗ್ಲಿ, ಇವರೇ ಹೋದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ತಿದ್ರೆ 15 ದಿವಸ ಯು ಹಾಕೊಳ್ಳಿ, 15 ದಿವಸ ವೈ ಹಾಕೊಳ್ಳಿ ಅಂತ. ಯು ಏನಾಗ್ಬಿಟ್ಟು ಇಲ್ಲಲ್ಲ, ಭಗವಂತನಿಗೆ ತಾಯಿ, ನನ್ನ ಭಗವಂತನಿಗೆ ಬಾಲಾಜಿಗೆ ಹಾಕಿದ್ರು. ಯು ಏನಾಗ್ಬಿಟ್ಟು 15ನೇ ತಾರೀಕು 18ನೇ ತಾರೀಕು ಬಂದ್ಬಿಟ್ಟು
ಅವನು ಸಸ್ಪೆಂಡ್ ಮಾಡ್ಬಿಟ್ಟು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಇದು ಮಾತ್ರ ಇವ್ರು ಮಾಡ್ಕೋಬಹುದು, ಕೋರ್ಟ್ ಎಲ್ಲ ಹೋಗ್ಬೋದು. ನಾವೇನೋ ಸರಿಯಾಗಿದೆ ಅಂತ ಕೇಳಿದ್ರೆ ಇದು ಮಾಡೋದಿವ್ರು. ಫೋಕಸ್ ಮಾಡಿದೆ, ದಯವಿಟ್ಟು ಇದನ್ನ ಫೋಕಸ್ ಮಾಡಿ. ಒಂದು ಸಣ್ಣ ಬೇಕರಿ ಇದೆ, ದಯವಿಟ್ಟು ಫೋಕಸ್ ಮಾಡಿದ್ದಾರೆ. ಆ ಸಣ್ಣ ಬೇಕರಿ, ಆ ಬೇಕರಿಗೆ ನೋಟಿಸ್ ಕೊಟ್ಟು ಪ್ರತಿ ನೋಡಿ ಇದು ಕ್ಲೀನಾಗಿ ಕಾಣುತ್ತೆ, ಅದು ಓದ್ತಿದೆ ಏನಂತ ಹೇಳಿದ್ರೆ ಮೊನ್ನೆ ಇದು ನೋಡಿ, perform for a medical fitness certificate for food handles ಬಿಟ್ಟು ಹೇಳ್ತಾರೆ. physical examination, eye test, skin examination, competitive with the schedule of vaccine to be included, requirement to confirm what any communicable infection disease. ಇಷ್ಟೆಲ್ಲ ಸಣ್ಣ ಬೇಕರಿಗೆ ಬರ್ತಾ ಇರ್ಬೇಕಾದ್ರೆ ಇದು ಯಾಕೆ ಮತ್ತೆ ತಗೋಬಾರ್ದು ಇವರು? ಅಷ್ಟು ಹೇಳ್ತೀನಿ ನಾನು. ಎಸ್, ನೆಕ್ಸ್ಟ್ ಈಗ ನೋಡಮ್ಮ, ಅವಕಾಶ ಕೊಡಿ. ನೀವು ಹೇಳಿದ್ದಕ್ಕೆ ಮಾತಾಡಿದ್ದೇನೆ. ₹1 ಏನಂತ ಹೇಳಿದ್ರೆ ಇವರು IAS ಆಗಿರ್ತಾರೆ. ಇವರು ಯಾರು? ಶಾಮಶ್ ಅವರು IAS ಆಗಿರ್ತಾರೆ. ಅವ್ರು ಉತ್ತರ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಇದು ಫುಡ್ ಇಲ್ಲ ನೋಡಿ, ಲಡ್ಡೂಸ್ ಬೀಂಗ್ ಡಿಸ್ಟ್ರಿಬ್ಯೂಟ್ ಎಸ್ ಎ ಸ್ಯಾಕ್ರೆಡ್ ಪ್ರಸಾದಮ್ ಟು ದ ವಿಸಿಟಿಂಗ್ ಪಿಲ್ಗ್ರಿಮ್ಸ್, ಇಟ್ ಕೆನಾಟ್ ಬಿ ಟರ್ಮ್ಡ್ ಎಸ್ ಎ ಫುಡ್ ಅಂಡರ್ ದ ಪ್ರಾವಿಷನ್ಸ್ ಆಫ್ ದ ಲೇಡ್ ಡೌನ್ ಬೈ FFC ಆಕ್ಟ್ ಅಂದ್ಬಿಟ್ಟು ಒಬ್ಬ IAS ಅಧಿಕಾರಿಯಾಗಿ ಹಂಗೆ ಹೇಳ್ಬಾರ್ದು. ಮತ್ತೆ ಇನ್ನೊಂದು ಹೇಳ್ತಾರೆ ಸರ್, ನೀವು ಆದ್ರೆ ಕೋರ್ಟ್ ಹೋಗ್ಬೋದು. ಮತ್ತೆ ಹೇಳ್ಬಿಡ್ತೀನಿ. ಆಮೇಲೆ ಲಡ್ಡೂಸ್ ಬೀಂಗ್ ಇಶ್ಯೂಡ್ ಎ ಸಬ್ಸಿಡೈಡ್ ಪ್ರೈಸ್ ಆಫ್ ₹5, $10 and $25 to be various categories pilgrims and there cannot be a termed as a sale ಅಂತ ಹೇಳ್ತಾರೆ. ನೀವು ಒಪ್ಕೊಳ್ತಾರಮ್ಮ? ಯಾರಾದ್ರೂ ಒಪ್ಕೊಳ್ತಾರನ್ರಿ? ನೀವು ಯಾರು ಒಪ್ಕೊಳಕ್ಕಾಗಲ್ಲ. ಒನ್ ಸೈಡ್ ಪೇಡ್ ದ ಮನಿ, ಒನ್ ಸೈಡ್ ಪೇಡ್ ದ ಮನಿ ಆಟೋಮೆಟಿಕಲಿ ಬಿಕೇಮ್ ಕನ್ಸ್ಯೂಮರ್. ಕನ್ಸ್ಯೂಮರ್ ಆದ್ಮೇಲೆ ಹೌದಮ್ಮ, ಅಲ್ಲಿ ಏನಾದ್ರು ತಪ್ಕೊಂಡು ಬಂದ್ರೆ ನೀವೇನೋ ರಿಸಿಪ್ಟ್ ಕೊಡ್ಬೇಕು. ಆ ರಿಸಿಪ್ಟ್ ಅಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಡೇಟ್ ಎಕ್ಸ್ಪೈರಿ ಇದ್ರೆ ನಾನು ಅಕಸ್ಮಾತ್ ತೊಂದ್ರೆ ಆದ್ರೆ ಕೋರ್ಟ್ಗೆ ಹೋಗ್ಬೋದು. ಅದು ಒಳ್ಳೆ ತೃಪ್ತಿಗೆ ಬರುತ್ತೆ. ಇಂಥವ್ರನ್ನ ಕೆಟ್ಟ ಹೆಸರು ಬರುತ್ತೆ. ಒಂದ್ ಮಾತ್ ಸರ್, ನೀವು ಹೇಳ್ತಾ ಇದ್ರಿ ಇವಾಗ ಇದು ಏನಂದ್ರೆ ಪ್ರಸಾದ ಅಲ್ಲ, ಆಹಾರ ಅಂತ ಪರಿಗಣಿಸಬೇಕು. ನಾನು ಹೇಳ್ತಾ ಇಲ್ಲ. ಸರಿ ಸರ್, ಫುಡ್ ಸೇಫ್ಟಿ ಇಲ್ಲ ಸರ್, ನಾನು ನೀವು ನಿಮ್ಮ ಸರಿ ಸರ್. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ಇವಾಗ ಪಾನ್ ಪರಾಗ್ ಸಿಗ್ತಾ ಇದೆ, ಚೀಟಿಗಳು ಸಿಗ್ತಾ ಇದೆ, ಬೋಲ್ಟು ನಟ್ ಸಿಗ್ತಾ ಇದೆ ಬೇರೆಯವ್ರಿಗೆ ಅಂತ. ಈಗ ಮನೆಯಲ್ಲಿ ಒಂದು 4-5 ಜನ, ಮ್ಯಾಕ್ಸಿಮಮ್ ಅಂದ್ರೆ 10 ಜನ ಇರ್ತೇವೆ. ಕೂದಲು ಕಲ್ಲು ಏನೋ ಒಂದೊಂದ್ಸತಿ ಸಿಕ್ಬಿಡುತ್ತೆ. ಹಂಗಂತ ಅಂದ್ಬಿಟ್ಟು ಹೆಂಡತಿ ಮೇಲೆ ಕೇಸ್ ಹಾಕಕ್ಕಾಗತ್ತಾ? ಮನೆಯವ್ರ ಮೇಲೆ ಕೇಸ್ ಹಾಕಕ್ಕಾಗತ್ತಾ? ತೃಪ್ತಿ ತಗೊಂಡು ಯಾವ್ದೋ ಮನೆಗೆ ತಪ್ಪಾಗುತ್ತೆ. ತೃಪ್ತಿ ದೇವಸ್ಥಾನ ಏನೋ ಯೂನಿವರ್ಸಲ್ ಫೇಮಸ್ ಅದು. ಯಾವ್ದೋ ನರಸಿಂಹಮುನಿ ಸಣ್ಣ ಸೇರಿಸಬೇಡಿ, ನೋವಾಗುತ್ತೆ. ಬಾಲಾಜಿ ನನಗೆ ಹೋಲಿಕೆ ಮಾಡ್ತಾರೆ. ಯಾವಾಗ್ಲೂ ಅಂದ್ರೆ ನೋಡಿ, ಅಲ್ಲಿ ತಿರುಪತಿಯಲ್ಲಿ ಸಿಕ್ಕಿರೋದಂತ ಯಾರೋ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿದೆ, ತಪ್ಪುಗಳಾಗೋಗಿದೆ. ಅದನ್ನ ಲಡ್ಡೂನಲ್ಲೇ ಸಿಕ್ಕಿದೆ ಅಂದ್ರೆ ಅಲ್ಲಿ ಇದೇ ಟಿವಿ ನಾನೇ ಒಂದು ಮಾತಾಡ್ತೀನಿ, ಓಪನ್ ಆಗಿ ತೋರಿಸಿದ್ರಲ್ಲಿ ಪಾನ್ ಪರಾಗ್ ಅವ್ರು ತೋರಿಸಿದ್ರಿ, ಬೋಲ್ಟ್ನೇ ತೋರಿಸಿದ್ರಿ, ನಿಮಿಷ ಸೆಂಟಿಮೆಂಟ್ ನಾನು ಅರ್ಥ ಮಾಡಿ. ಹಿ ಇಸ್ ಅವರ್ ಕ್ಲೋಸ್ ಫ್ರೆಂಡ್. ಅವರು ಸಾರ್ವಜನಿಕ ವಿಚಾರದಲ್ಲಿರುವಂತ ವಿಚಾರ ನಾನು 100% ಭಾಗ ಒಪ್ತೀನಿ. ಆದ್ರೆ ಇವರು ಶ್ರೀನಿವಾಸನ ಮೇಲೆ ಏನ್ ಕರುಣೆ ಏನ್ ತೋರಿಸಬೇಕಾದಿಲ್ಲ. ನನ್ನ ಬಾಲಾಜಿ ಅವನಿಗೆ ನಾಮ ಹೆಂಗ್ ಹಾಕ್ಬಿಟ್ರು ಅಂತ. ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಕೋಟಿ ಜನನ ನಿಯಂತ್ರಣ ಮಾಡೋ ಶಕ್ತಿ ಅವನಿಗಿದೆ. ಪ್ರಸಾದ ಅಂದ್ರೆ ಪ್ರಸಾದನ ಗೊತ್ತಾಯ್ತು. ಈಗ ಹೇಳಿದಾಗ ಆಹಾರ ಅಂತಲ್ಲ, ಯಾರದನ್ನ ಸ್ವೀಕಾರ ಸ್ವೀಕಾರ ಮಾಡಿದ್ರು ಚೈತನ್ಯ ಹುಡುಗುತ್ತೆ. ಮತ್ತೆ ಎರಡನೇದು, ಮೊನ್ನೆ ವಾಹಿನಿಯಲ್ಲೂ ಕೂಡ ಅನೇಕ ಸ್ವೀಟ್ ಸ್ಟಾಲ್ ನಲ್ಲಿ ಜಿರಳೆಗಳು ಓಡಾಡ್ತಿದ್ದು ನಮ್ಮ ವಾಹಿನಿಯಲ್ಲೇ ನೋಡಿದ್ವಿ. ಸಿಹಿಯೇ ಹಿಂದೆ ಇರೋ ಕಹಿ ಅಂತ ಹೇಳಿ ಅನೇಕ ಸ್ಟಾಲ್ಗಳು ಬೆಂಗಳೂರಿನಲ್ಲೇ ಸ್ವೀಟ್ ಸ್ಟಾಲ್ಗಳು ಜಿರಳೆಗಳು ಓಡಾಡ್ತಿದ್ದು, ಇಲಿಗಳು ಓಡಾಡ್ತಿದ್ದು, ತಿಂತಿದ್ದನ್ನ ಅದನ್ನ ಮತ್ತೆ ಗ್ರಾಹಕರ ಸ್ವೀಕಾರ ಮಾಡ್ತಿದ್ದದನ್ನ ಬೇಕಾದಷ್ಟು ತೋರಿಸಿದ್ರು. ಈ ರೀತಿ ಬೇಕಾದಷ್ಟು ಮಾಂಸದ ಅಂಗಡಿಗಳು ಬೀದಿಲಿದೆ. ಆ ನೊಣಗಳು ಮುತ್ಕೋತಿರುತ್ತೆ. ಪಕ್ಕದಲ್ಲೇ ಸೀಬೆಹಣ್ಣಿರುತ್ತೆ, ದ್ರಾಕ್ಷಿ ಇರುತ್ತೆ, ಸೇಬ್ ಇರುತ್ತೆ, ಅದ್ರ ಮೇಲೆ ಬೇಕಷ್ಟು ಓಡುತ್ತೆ. ಪಾಪ ಅಮಾಯಕರು ತಗೊಂಡೋಗಿ ತಿಂತಾರೆ. ಇವ್ರ ಮೇಲೆ ಯಾಕೆ ಕೇಸ್ ಹಾಕ್ಬಾರ್ದು? ಇಂತಹ ಜನಗಳು ಮುಖ್ಯ ನಮಗೆ ಬೇಕಾದ್ದು. ಬೀದಿಗಳಲ್ಲಿ ಸಾರಾಯಿ ಕುಡಿದು ಜನ ಅದ್ರ ಮುಂದೆನೆ ನಿಂತ್ಕೊಂಡು ಹೆಣ್ಮಕ್ಳನ್ನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇದು ಯಾವ ಸರ್ಕಾರಕ್ಕೆ ಹೇಳೋಣ? ಸರ್ಕಾರ ಗೊತ್ತಿಲ್ವೇನು? ಬೀದಿಗೆ 4-5 ಬಾರ್ಗಳಿಗೆ ಇವರು ಲೈಸೆನ್ಸ್ ಕೂಡ. ಏನ್ ಲೈಸೆನ್ಸ್ ಏನು ಅರ್ಥ ಇದೆ ಲೈಸೆನ್ಸ್ಗೆ? ಇದೇನಾದ್ರು ಲೈಸೆನ್ಸ್ ಅಂತ ಹೇಳ್ತಾರ? ಬೀದಿಲಿ ತೋರಿಸ್ತೀನಿ ನಾನು, ಬನ್ನಿ. ನೊಣಗಳು ಮುತ್ಕೊಂಡಿರುತ್ತೆ ಆ ಮಾಂಸದ ಮೇಲೆ. ಪಕ್ಕದ ಮೇಲೆ ಪಾಪ ಅಮಾಯಕರು ದ್ರಾಕ್ಷಿನ ಸೇಬ್ ಅವ್ರನ್ನೆಲ್ಲ ತೊಳ್ಕೊಂತೀನಿ ಅಂತ ಹೇಳಕ್ಕಾಗತ್ತ? ಹಳ್ಳಿ ಜನಗಳು ಇದ್ರ ಮೇಲೆ ಯಾರು ಕೇಸ್ ಹಾಕೋದು? ಜನಗಳು ನೋಡಲ್ವೇನು? ಸರ್ಕಾರ ನೋಡಲ್ವೇನು? ಅದಕ್ಕೆ ಹಾಕಬೇಕು ಕೇಸು. ಏನೋ ಶ್ರದ್ಧೆಯಿಂದ ಸಾವಿರಾರು ಜನ. ಯಾಕೆಂದ್ರೆ ನಮ್ಮ ನರಸಿಂಹಮೂರ್ತಿಗಳು ಒಂದು ಏನು ಅಂದ್ರೆ ಒಳ್ಳೆ ಪ್ರಚಾರ ಸಿಗುತ್ತೆ. ನಮ್ಮ ತಿಮ್ಮಪ್ಪನ ಕೇಸ್ ಹಾಕಿದ್ರೆ ಆ ವಿಚಾರ ಹೇಳಿದ್ರೆ ನಮಗೂ ಒಳ್ಳೆ ಸಿಗುತ್ತೆ, ಪ್ರಚಾರ ಸಿಗುತ್ತೆ.
ನಾವು ಪ್ರಚಾರ ಪ್ರಿಯರೇ, ಇವರು ಪ್ರಚಾರ ಪ್ರಿಯರೇ. ಈ ದೃಷ್ಟಿಯಿಂದ ಹೋಗಬಾರ್ದು. ನಿಜವಾದ ಕಳಕಳಿ ಇದ್ರೆ ಸಾಮಾನ್ಯ ಜನದಲ್ಲಿ ಇದೇನ್ ನಡೀತಿದೆ ಇದ್ರ ಮೇಲೆ ಕೇಸ್ ಓಕೆ ಸರ್, ಓಕೆ. ನಾವು ಮಾಡಿದೀವಿ, ನಿಮ್ ಜೊತೆ ಬರ್ತೀವಿ ಅಂತ ಮಾತಾಡ್ತೀನಿ ಸರ್, ಚರ್ಚೆ ಮತ್ತೆ ಮಾತಾಡ್ತೀನಿ ಸರ್, ನರಸಿಂಹಮೂರ್ತಿ ಸರ್ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಅಪರೂಪದ 10 ಹಲವು ರೋಗಗಳಿಗೆ ಪರಿಹಾರ ಕೊಡ್ತಾರೆ ತರಕಾರಿ ಡಾಕ್ಟರ್. ನಿಮ್ಮ ಅಪಾಯಿಂಟ್ಮೆಂಟ್ಗಾಗಿ ಇವತ್ತು ಮಧ್ಯಾಹ್ನದವರೆಗೆ ಕಾಯಿರಿ. ಡಾಕ್ಟರ್ ತರಕಾರಿ, ಲೇಡೀಸ್ ಕ್ಲಬ್, ಮಧ್ಯಾಹ್ನ 1:30ಕ್ಕೆ. ಸಕ್ಸಸ್ ಇಂದ ಜೀವನದಲ್ಲಿ ಹಲವು ಶಿಖರಗಳನ್ನು ಏರಿದೆ. ಅದು ನನಗೆ ಜೀವನದಲ್ಲಿ ಹಲವು ಬಾಗಿಲುಗಳನ್ನು ತೆಗೆಯಿತು. ಒಂದ್ ವೇಳೆ ಎಲ್ಲ ಬಾಗಿಲುಗಳು ನಂಗೋಸ್ಕರನೇ ಕಾದಿತ್ತೋ ಏನೋ. ಆದ್ರೆ ಒಂದ್ ಬಾಗಿಲು ತೆಗೆಯೋದಿಕ್ಕೋಸ್ಕರ ನಾನ್ ಕಾದಿದ್ದೆ, ನನ್ ಮನಸ್ಸಿನ ಬಾಗಿಲು. ಎಲೀಟ್ ಮ್ಯಾಟ್ರಿಮೋನಿ ನನಗಾಗಿ ಆ ಬಾಗ್ಲನ್ನ ತೆಗೀತು. Exclusive matchmaking service for the elite from Kanva Matrimony. ಲಾಸ್ಟ್ ಯಾವಾಗ ನೀನ್ ಜೊತೆ ಕೂತ್ ಪ್ರೀತಿಯಿಂದ 2 ಮಾತಾಡಿದ್ದು? ನೀನ್ ಒಪ್ಲಿಲ್ಲ ಅಂದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ಅವತ್ ನೀನ್ ಹುಚ್ಚಂತರ ಕೂಗಾಡ್ದೆ, ಇವತ್ತೇನು ಆಗದೆ ಇರೋ ತರ ನನ್ನ ಕಲಿಯಕ್ ಬಂದಿದ್ಯಾ? Welcome to the Runner Festival. A time for this stark land to don the colorful robes of festivity. Who would have thought this barren land could give birth to such joy? Breathe in this air of celebration and excitement. Breathe in a bit of Gujarat. ಅಪ್ಪ ಅವರೆಲ್ಲ ಊರಿಗೆ ಬಂದ್ರೆ ಸಂಸಾರ ಹೇಗ್ ನಡೆಯುತ್ತೆ? ಎಲ್ರು ಸಂಸಾರ ನಡ್ಸೋಕೆ ನಗರಕ್ಕೆ ಹೋದ್ರು, ಹಳ್ಳಿಗಳೆಲ್ಲ ಹಿಂದುಳಿದವು. ಅಪ್ಪ ಮಗಳೇ ಚೆನ್ನಾಗಿದ್ಯಾ? ಅಷ್ಟೊಂದು ಮೇಕಪ್ ಇಲ್ ನೋಡು, ನಮ್ಮ ಹಳ್ಳಿ ಮಣ್ಣಿನಿಂದ ಸೌಂದರ್ಯ ಐಡಿಯಾ. ಬನ್ನಿ ನಮ್ಮವರನ್ನೆಲ್ಲ ವಾಪಸ್ ಕಳ್ಸೋಣ, ಹಳ್ಳಿಯ ಮಣ್ಣಿನಿಂದ ನಗರ ಮಾಡೋಣ. ಹೇಗೆ ಮಗಳೇ? ಐಡಿಯಾ 4G ಇಂದ ಹಳ್ಳಿ ಹಳ್ಳಿ ನಗರ ಮಾಡೋಣ. ಇಷ್ಟು ದೊಡ್ಡ ಇಂಡಿಯಾ ಕಟ್ಟೋಣ. ಅಪ್ಪ ಮತ್ತೆ ಸ್ವಾಗತ ಮ್ಯಾನೇಜರ್ ಸಾಹೇಬ್ರೆ. ಐಡಿಯಾ 4G ಇಂದ ಹಳ್ಳಿಗಳು ನಗರವಾದರೆ ನಮ್ಮವರೆಲ್ಲ ವಾಪಸ್ ಬರ್ತಾರೆ. ಚಂದನ ಗಿಡಮೂಲಿಕೆ ಹೂವಿನ ಪ್ರಾಕೃತಿಕ ಗುಣದೊಂದಿಗೆ ನೋವಾ ಸೌಂದರ್ಯ ಚಕ್ರ ನಿಮ್ಮ ತ್ವಚೆಯನ್ನಾಗಿಸುತ್ತೆ ಕೋಮಲ, ಸ್ವಸ್ಥ ಹಾಗೂ ಕಾಂತಿಯುತ. ನೋವಾ ಕ್ರೀಮ್ ಸ್ವಲ್ಪನೇ ತ್ವಚೆ ಎರಳುತ್ತೆ ತಟ್ಟನೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಘು ಸರ್ ಹೇಳಿ, ಇವಾಗ ನೋಡಿ ಸರ್, ಈ ಲೈಸೆನ್ಸ್ ತಗೊಳ್ಳೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆ TTD ಅಂತ? ಆ ನಿಯಮಗಳು ಹೇಗ್ ಬರುತ್ತೆ ಅಂದ್ರೆ ಇವಾಗ FSSAI ಯಾವ ತರ? ಸಿಂಪ್ಲಿ ಗೋ ಬೈ ವಾಟ್ ಹಿ ಸೆಡ್. ಅವರು ಮೊದಲು ISO ಆಗಿದೆ ಅಂತ ಹೇಳಿದ್ರೆ ಅವರು ಒಂದು ಸ್ಟ್ಯಾಂಡರ್ಡ್ ಇದಾಗಲೇ ನಿಮಗೆ ISO 9000 ಅವರು ಆಡಿಟಿಗೆ ಬರ್ತಾರೆ. ISO 9000 ಸುಮ್ಮನೆ ಕೊಡಲ್ಲ. ಅವರು ಪ್ರತಿ ವರ್ಷ 2 ತರ ಆಡಿಟ್ ಇದೆ, ಅನ್ಅನೌನ್ಸ್ಡ್, ಅನೌನ್ಸ್ಡ್ ಅಂತ. ಇಷ್ಟೇ ತಾರೀಕು ಬರ್ತೀವಿ ಅಂತ ಹೇಳಿ ಬರ್ತಕ್ಕಂಥದ್ದು. ಇನ್ನೊಂದು ಬರೋಬ್ಬರಿ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಅನ್ಅನೌನ್ಸ್ಡ್ ಆಡಿಟ್ ಅಂತ, ನಾವು ಯಾವಾಗ ಬರ್ತೀವಿ ಅಂತ ಹೇಳಕ್ಕಾಗಲ್ಲ. ಡಿಫರೆನ್ಸ್ ಇದೆಯಾ ಸರ್ FSSAI ಮತ್ತೆ ISO 9000? ಇಲ್ಲ, ISO ಇದ್ರೆ ಅವ್ರಿಗೆ FSSAI ಸುಲಭ ಸಿಗೋದು. ಇದಾಗ್ಲೇ ಅವ್ರು ಏನ್ ಗೊತ್ತಾ, ನೀವು ಅವ್ರು ಏನ್ ಹೇಳ್ಬೇಕಾಯ್ತು, ಹಂಗಾದ್ರೆ ದೇವಸ್ಥಾನ ಪ್ರಸಾದ ಅಂದ್ರೆ ISO ಏನಕ್ಕೆ ಬೇಕು? ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ನ್ಯಾಷನಲ್ ಸ್ಟ್ಯಾಂಡರ್ಡ್. ನಮ್ಮ ಸ್ವಲ್ಪ ಪೇಟ್ರಿಯಾಟಿಸಮ್ ಮುಂಬೈ ಬೇಕು ಇಲ್ಲಿ. ನಮ್ಮ ನ್ಯಾಷನಲ್ ಸ್ಟ್ಯಾಂಡರ್ಡ್ ಭಾರತದ ಕಾನೂನು ಒಳಗಡೆ ಇರ್ತಕ್ಕಂಥದ್ದು. ISO ಇದಾಗಲೇ ಇದೆ, ಆಡಿಟ್ ಆಗ್ತಾ ಇರ್ತದೆ. ಆಡಿಟ್ ಇಲ್ಲ ISO ಕೊಡಲ್ಲ, ಡಾಕ್ಯುಮೆಂಟ್ ಆಗಿರುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ ಆಗಿ ಅದಾದ್ಮೇಲೆ ಆಡಿಟ್ ಆದ್ಮೇಲೆ ಇನ್ಸ್ಪೆಕ್ಷನ್ ಆದ್ಮೇಲೆ ಅಲ್ಲಿ ಅವರು ಕರೆಕ್ಷನ್ ಮಾಡಿರ್ತಾರೆ. ಮೆಟೀರಿಯಲ್ ಫ್ಲೋ ಇರುತ್ತೆ, ಫ್ಲೋ ಚಾರ್ಟ್ ಕೊಡ್ತಾರೆ. ಫುಡ್ ಪ್ರೊಡಕ್ಷನ್ ಹೇಗೆ, ಇಲ್ಲಿಂದ ರಾ ಮೆಟೀರಿಯಲ್ ಬರುತ್ತೆ, ಹೀಗಾಗುತ್ತೆ. ಆ ಫ್ಲೋ ಚಾರ್ಟ್ ಎಲ್ಲ ಕೊಟ್ಟು ಅಪ್ರೂವಲ್ ಮಾಡಿ ಲೈಸೆನ್ಸ್ ತಗೊಂಡಿದ್ದಾರೆ. ಆ ಲೈಸೆನ್ಸ್ ತಗೊಂಡ ಮೇಲೆ ಇನ್ನೊಂದು ಲೈಸೆನ್ಸ್ ತಗೊಳಕ್ ಅವ್ರಿಗೆ ತುಂಬಾ ಸುಲಭ. ಅಂದ್ರೆ ಯಾಕೆ ಬೇಡ ಅಂತ ಹೇಳ್ತಾರೆ ಅಂತ ಅಲ್ಲ, ಯಾಕೆ? ಈಗ ಪ್ರಸಾದ ಅನ್ನೋ ವಿಚಾರದಲ್ಲಿ ಏನ್ ಗೊತ್ತಾ, ನಿಮಗೆ ಶ್ರೀ ವೈಷ್ಣವರು ತಿನ್ನುವ ನೀರನ್ನು ತೀರ್ಥ ಅಂತಾರೆ, ನೀರು ಅನ್ನಲ್ಲ. ಊಟ ಮಾಡೋದನ್ನು ಪ್ರಸಾದವೇ ಅಂತಾರೆ. ಆಮೇಲೆ ಫುಡ್ ಕಾನೂನು ಪ್ರಕಾರ ಬಾಯಿಗೆ ಹಾಕಿದ್ದೆಲ್ಲ ಊಟವೇ. ಎನಿಥಿಂಗ್ ದಟ್ ಯು ಪುಟ್ ಇನ್ ಯುವರ್ ಮೌತ್ ಇಸ್ ಫುಡ್, ಇನ್ಕ್ಲೂಡಿಂಗ್ ವಾಟರ್. ಸೊ ಅದು ಈಸ್ ಕರೆಕ್ಟ್.
ಅದು ಫುಡ್ ಕನ್ಫೈನ್ ಇರೋಗಡೆ ಬರ್ತದೆ. ಆಮೇಲೆ ಇಲ್ಲಿ ನಾವು ಯಾಕೆ ನಾವು ಒಂದು ಹೆಜ್ಜೆ ದೇಶದ ವಿಚಾರಕ್ಕೆ ಬಂದಾಗ ಭಾವನೆಗಳು ಇರಲಿ, ಭಾವನೆಗಳ ಜೊತೆಗೇನೆ ನಾವು ಈ ಥರದ ಒಂದು ಇದು ಬಂದಾಗ ಅವರು ಯಾವ ಸಮಸ್ಯೆಯೂ ಇಲ್ಲ. ಆಮೇಲೆ ಅವ್ರಿಗೊಂದು ದೇಶಕ್ಕೆ ಮಾದರಿ ಆಗಬೇಕು. ನೋಡಿ ನಾವು ಇದು ಮಾಡ್ತೇವೆ, ನಾವು ಒಳಪಡ್ತೇವೆ, ನೀವೇನು ನಮ್ಗೇನು ಕೇಳೋದೇನು ಬಂತು, ನಾವು ಆಗಲೇ ತೊಗೊಂಡಿದ್ವಿ. ವಿ ಆರ್ ಓಪನ್, ವಿ ಆರ್ ನಥಿಂಗ್ ಟು ಹೈಡ್. ಅಲ್ಲಿ ಅವರು ಒಂದು ಇದು ಮಾಡಬೇಕು. ಇವ್ರು ಹೇಳಿದ್ದು ಕರೆಕ್ಟ್. ಕೆಲವು ಭಾವನಾತ್ಮಕವಾಗಿ ಏನಾರು ಇದ್ರೆ ನಾವಿಲ್ಲಿ ದೇವಸ್ಥಾನ, ಇಲ್ಲಿ ನಾನು ಇದು ಹಾಕೋಂಗಿಲ್ಲ ಅಂದಾಗ ಆ ಡಿಸ್ಕ್ರಿಷನ್ ಕೊಟ್ಟೇ ಕೊಡ್ತಾರೆ. ಯಾವ ಕಾನೂನು ನಿಮಗೆ ಟೆಕ್ಸ್ಚುವಲ್ ಆಗಿ ಹೋಗಲ್ಲ, ಸ್ಪಿರಿಟೇ ಮುಖ್ಯ. ಓಕೆ ಸರ್, ಇವಾಗ ಟಿಟಿಡಿ ಏನಾದ್ರು ಈ ಲೈಸೆನ್ಸ್ ತಗೊಂಡ್ರೆ ಒಳಪಟ್ರೆ ಬೇರೆ ದೇವಸ್ಥಾನಗಳು ಕೂಡ ಮುಂದೆ ಬರುತ್ತೆ ಸರ್. ಯಾವುದೋ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಸಣ್ಣದಾಗಿ ತೀರ್ಥ ಪ್ರಸಾದ ಮಾಡಿಕೊಡೋದನ್ನ ಅಂಡರ್ಸ್ಟ್ಯಾಂಡಬಲ್. ಆದ್ರೆ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಈ ತರ ಆಗ್ತಾ ಇರುವಾಗ ಅದು ಏನು ಅಯ್ಯಪ್ಪ ದೇವಸ್ಥಾನದಲ್ಲಿ ಇರ್ಬೋದು, ಇನ್ನೊಂದು ಯಾವ್ದು ನಾಳೆ ದಿನ ಏನ್ ಗೊತ್ತಾ ನಿಮ್ಗೆ, ಒಂದು ಲೆಟ್ ಅಸ್ ಎಕ್ಸ್ಪೆಕ್ಟ್ ಏನೂ ಆಗಲ್ಲ ದೇವ್ರ ದಯದಿಂದ, ಏನೋ ಒಂದು ಅನಾಹುತ ಆಯ್ತಪ್ಪ, ಅವಾಗ ಅಲ್ಲಿ ಯಾರೋ ಒಬ್ಬ ನಿಮಗೆ ಕೆಲವು ಕಡೆ ಎಷ್ಟೋ ಫುಡ್ ಪ್ಲಾಂಟ್ ಅಲ್ಲಿ ಸ್ಯಾಬಿಟೇಜ್ ಮಾಡಿದ್ದಾರೆ. ಸಾರಿ ಟು ಸೇ ಸಮ್ ಪೀಪಲ್ ಹ್ಯಾವ್ ಪಾಯ್ಸನ್ಡ್. ಸೊ ಹಾಗಿದ್ ನಾಳೆ ಏನ್ ಮಾಡ್ತೀರಾ? ಈಗ ಒಬ್ಬ ಆದ್ರೆ ಪರವಾಗಿಲ್ಲ, ಹ್ಯೂಮನ್ ಆಂಗಲ್ ಇರುತ್ತೆ, ಅಲ್ಲಿ ಏನೋ ಇವಿಲ್ ಥಾಟ್ಸ್ ಇರ್ಬೋದು, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಕಾನೂನು ಪ್ರಕಾರ ಇದ್ರೆ ನಾಳೆ ದಿನ ಈಗ ನಿಮ್ಗೆ ನಾಳೆ ದೇವಸ್ಥಾನದಲ್ಲಿ ಕಳುವಾದ್ರೆ ಕೇಸ್ ಹಾಕ್ತೀವೋ ಇಲ್ಲೋ? ಇಲ್ಲಪ್ಪ ದೇವಸ್ಥಾನ ಅಲ್ಲಿ ಕಳ್ತನ ಆದ್ರೂ ನಿಮ್ಗೆ ನಾವು ಒಳಪಡಲ್ಲ ಅನ್ನೋ ಭಾವನಾತ್ಮಕ ಅನ್ನಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಇದು ಮಾಡ್ತಾರೆ. ಎಷ್ಟು ಕಡೆ ಆಗಿದೆ ಹೇಳಿ. ಸೊ ಹಾಗಾಗಿ ವೈ ಶುಡ್ ವಿ ವರಿ? ವಿ ಹ್ಯಾವ್ ನಥಿಂಗ್ ಟು ಹೈಡ್ ಅನ್ನೋದು ಬಹಳ ಮುಖ್ಯ. ವೇರ್ ಅಬೌವ್ ಇದು ಕಾನೂನು ಏನ್ ಬಂತು ಅದನ್ನು ಮೀರಿ ನಾವು ಚೆನ್ನಾಗಿದ್ದೀವಿ ಅಂತ. ಹಾಗಾಗಿ ಅವರು ISO ಮಾಡಿಸ್ಕೊಂಡಿರೋದು. ಓಕೆ ಸರ್, ನಿಮ್ ಪ್ರಕಾರ ISO 9000ಗೆ ಒಳಪಟ್ಟಿದೆ, ಒಳಪಡೋದಕ್ಕೆ ಏನ್ ಸಮಸ್ಯೆ ಅನ್ನೋದು. ಓಕೆ, ನರಸಿಂಹಮೂರ್ತಿ ಅವರು ಹೇಳಿ ಸರ್. ಈಗ ಸಬ್ಜೆಕ್ಟ್ ಬಂದೇ ಇಲ್ಲ, ಸುಮಾರು ಬುಕ್ಸ್ ಎಲ್ಲ ತಂದಿದ್ದೀನಿ. ಸಾಹೇಬ್ ನಂಗೆ ತುಂಬ ಇದು ಮಾಡ್ತಾರೆ. ನಾನು ಪ್ರಚಾರ ಅಂತ ಹೇಳಿದ್ರು, ನನಗೆ ಸ್ವಲ್ಪ ನೋವಾಗುತ್ತೆ ತಾಯಿ. ಜನರ ಮುಂದೆ ಇದ್ದೀನಿ, ದಿನ ಜನರ ಮುಂದೆ ಇರ್ತಾರೆ, ಎಲ್ಲರಿಗೂ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಮೊನ್ನೆ ಕೂಡ ನಾನು ಆ ಮನೆಗಳು ಹೊಡೆದಾಕಿದಾರಲ್ಲ, ಅದು ನಾನೇ ಮಲಗುಂಡಿಲಿ ಸಾಯ್ತಾರಲ್ಲಮ್ಮ, ಅವ್ರಿಗೆ ಇವ್ರಿಗೆ ಗೊತ್ತಾಗಲ್ಲ. ಸಾಮಾಜಿಕ ಕಳಕಳಿನೂ ಇದೆ, ಪ್ರಚಾರ ಅಂತ ಹೇಳಿದೆ. ದಯವಿಟ್ಟು ಪ್ಲೀಸ್ ಬೇಡ, ಜನ ನೋಡ್ತಾರೆ, ಕೆಟ್ಟ ಮೆಸೇಜ್ ಹೋಗುತ್ತೆ. ಬಟ್ ಇವ್ರುಗಳು ಏನು ಮಾಡ್ತಾರೆ ಗೊತ್ತಮ್ಮ, ಇದು ನೋಡಿಪ್ಪ, ಸ್ವಲ್ಪ ನೋಡಿಪ್ಪ, ಇದನ್ನ ದಯವಿಟ್ಟು ಸ್ವಲ್ಪ ಫೋಕಸ್ ಮಾಡಿ. ಇವ್ರು ಬೆಳಗ್ಗೆ 7 ಜನರಿಗೆ ಸಾಯ್ತಾರೆ. ಯಾರು ಪಂಡಿತ್ ರಾಘವೇಂದ್ರ ಗುರುಜಿ ಪಾಮು ಫೇಸು ಫೋಟೋ ರೀಡಿಂಗ್ ವಿಲ್ ಟೆಲ್ ಯು ದಿ ಪಾಸ್ಟ್ ಪ್ರೆಸೆನ್ಸು ಫ್ಯೂಚರ್ ಟೆನ್ಸು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಂಡು, ಹ್ಯಾವ್ ಯು ಮೆಟ್ ಎನಿ visited many astrologers or religious place and depressed with no proper solution ? So now come here ಅಂದ್ಬಿಟ್ಟು 100% ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ತಾ ಇರ್ತಾರೆ. ನಾನು ಹೇಳಿದ್ನಲ್ಲ ಸರ್, ಇವಾಗ ಇದ್ರ ಬಗ್ಗೆ ಪ್ರಚಾರ ಅಂತ ಹೇಳ್ತಾರಲ್ಲ, ಆಗ ನೋವು. ಪ್ರಚಾರಕ್ಕೆ ನಾ ಕಂಪೇರ್ ಮಾಡಿದೆ ತಾಯಿ, ಅವ್ರು ಮಾಡೋ ಪ್ರಚಾರ ಬಂದು ಕೂತ್ಕೊಂಡು ಮಾಡ್ತಾರಲ್ಲ, ಅದಕ್ಕೆ ಇದಾಗುತ್ತೆ. ಭಾವನಾತ್ಮಕ ಹೇಳ್ತಾರಲ್ಲ, ಅದಕ್ಕೆ ಬುದ್ಧ ಏನ್ ಹೇಳ್ದ ಅಂದ್ಬಿಟ್ಟು ಒಂದೇ ಒಂದು ಓದ್ಬಿಡ್ತೀನಿ, ತುಂಬಾ ಚೆನ್ನಾಗಿದೆ. ಡು ನಾಟ್ ಬಿಲೀವ್ ವಾಟ್ ಯು ಹ್ಯಾವ್ ಹರ್ಡ್. ಏನ್ ಕೇಳಿದ್ನಲ್ಲ ಒಪ್ಪೋದಲ್ಲ. ಡು ನಾಟ್ ಬಿಲೀವ್ ಇನ್ ಟ್ರೆಡಿಷನ್ ಬಿಕಾಸ್ ಇಟ್ ಹ್ಯಾಸ್ ಹರ್ಡ್ ಡೌನ್ ಫ್ರಮ್ ಮೆನಿ ಜನರೇಷನ್. ತಲೆಮಾರಿ ಬಂದಿದ್ದಂತ. ಡು ನಾಟ್ ಬಿಲೀವ್ ಇನ್ ಎನಿಥಿಂಗ್ ದಟ್ ಯು ಹ್ಯಾವ್ ಬಿನ್ ಸ್ಪೋಕನ್ ಮೆನಿ ಟೈಮ್ಸ್. ಮತ್ತೆ ಹೇಳಿ ಒಪ್ಸೋದು. ಡು ನಾಟ್ ಬಿಲೀವ್ ಬಿಕಾಸ್ ದ ರಿಟರ್ನ್ ಸ್ಟೇಟ್ಮೆಂಟ್ ಕಮ್ ಫ್ರಮ್ ಎ ಓಲ್ಡ್ ಸಾಗ. ಅಂದ್ರೆ ಯಾವುದೋ ಮುನಿ ಹೇಳ್ದ ಅದನ್ನ ಕೇಳೋದಂತ. ಡು ನಾಟ್ ಬಿಲೀವ್ ಇನ್ ಕಂಜಕ್ಷನ್, ಕಲ್ಪನೆ ಎಂಬುದು. ಡು ನಾಟ್ ಬಿಲೀವ್ ಇನ್ ಅಥಾರಿಟಿ ಆರ್ ಟೀಚರ್ ಆರ್ ಎಲ್ಡರ್. But after careful observation analysis, when it agrees with reason and it will benefit one and all, then accept it and live by it. 2600 ವರ್ಷಕ್ಕೆ ಮೊದಲು ಬುದ್ಧ ಹೇಳಿದ್ದು, ಇನ್ನ ಇದನ್ನ ಇಟ್ಕೊಂಡಿದ್ದೀವಿ. ಕಾರ್ಲ್ ಮಾರ್ಕ್ಸ್ ಏನ್ ಹೇಳ್ದ? ಕಾರ್ಲ್ ಮಾರ್ಕ್ಸ್ ಕೂಡ ಏನ್ ಹೇಳ್ದ? ಕಾರ್ಲ್ ಮಾರ್ಕ್ಸ್ ಹೇಳಿದ ಕೂಡ ಡೋಂಟ್ ಅಕ್ಸೆಪ್ಟ್ ಎನಿಥಿಂಗ್ ವಿತೌಟ್ ಕ್ವೆಶ್ಚನಿಂಗ್ ಅಂತ ಹೇಳ್ತೇನೆ. ಭಗತ್ ಸಿಂಗ್ ಹೇಳ್ತಾರೆ, ಐ ಡಿಸ್ಬಿಲೀವ್ ಆಲ್ ಚಾಲೆಂಜಸ್ ಎವ್ರಿ ಐಟಮ್ ಆಫ್ ಓಲ್ಡ್ ಫೇತ್ ಅಂತ ಹೇಳ್ತೇನೆ. ಇವರೆಲ್ಲ ಸುಳ್ಳು ಹೇಳ್ತಾರ? ಸ್ವಾಮಿ ವಿವೇಕಾನಂದ ಹೇಳಿದ್ದೀನಮ್ಮ. ಯಾಕೆ ನೀವು ಅಲ್ಲೇ ಹೊರಗಡೆ ಬನ್ನಿ. ಹೋಗಿದಾರಮ್ಮ, ಇನ್ಸ್ಪೆಕ್ಟರ್ಸ್ ಹೋದ್ರೆ ಅಲೋ ಮಾಡಿಲ್ಲ ಅವ್ರನ್ನ. ವಿವೇಕಾನಂದರು ಏನ್ ಹೇಳಿದ್ರು ನಾನು ಹೇಳ್ತೀನಿ ಕೇಳಿ. ವಿವೇಕಾನಂದ್ರ ಸ್ಟೇಟ್ಮೆಂಟ್ ನಾನು ನೋಡಿ, ಇದು ಪ್ರಚಾರಕ್ಕೆ ಬರ್ತೀರಾ ನೀವು, ಬೇರೆ ಹೋಗ್ತೀರಾ, ಮುಸ್ಲಿಂ ಅಂತ ಇದು ಮಾಡ್ತೀರಾ. ಅವರೇ ಹೇಳ್ತಾರೆ, ವಿವೇಕಾನಂದ ಹೇಳ್ತಾರೆ, ನಮ್ಮ ಧರ್ಮ ಭಾರತೀಯ ಧರ್ಮದಲ್ಲಿ ನಾವು ಒಂದು ಹಡಗಿನಲ್ಲಿ ಹೋದಂಗೆ ಹೋಗ್ತಾ ಇದೀವಿ. ಹಡಗಿನಲ್ಲಿ ಅದನ್ನ ತೂತು ಮಾಡಬೇಡಿ, ಅದನ್ನ ರಂಧ್ರ ಮಾಡಬೇಡಿ, ನಿಂದನೆ ಮಾಡಬೇಡಿ. ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಳ್ಳಿ. ನಾವು
ನಾವು ಹೋಗ್ತಿರೋ ಅಡುಗೆಗೆ ನಾವೇ ರಂಧ್ರ ಮಾಡಿದ್ರೆ ನಾವೇ ಮುಳುಗು ಹೋಗ್ತೀವಿ. ಪ್ರಪಂಚದ ಇನ್ಯಾವ ಜಾಗದಲ್ಲೂ ನಮ್ಮನ್ನು ಸೇರಿಸೋಲ್ಲ. ನಮ್ಮ ಭಾರತೀಯ ಧರ್ಮ ಅತ್ಯಂತ ಶ್ರೇಷ್ಠವಾದ್ದು ಅಂತ ಅದೇ ವಿವೇಕಾನಂದರು ಏನ್ ಹೇಳ್ತಾರಂದ್ರೆ, ಒಬ್ಬ ವಿಧವೆಗೆ ಕಣ್ಣಿನ ವರ್ಷಕ್ಕಾಗದೆ ಒಬ್ಬ ಹೊಟ್ಟೆ ಹಸಿವಿಗಿರೋವನಿಗೆ ಒಂದು ತುಂಡು ರೊಟ್ಟಿ ಕೊಡದೆ ದೇವರೇ ಬೇಡ ಅಂತ ಹೇಳ್ತಾರೆ. ಅವರು ಈಸ್ ವೆರಿ ಗ್ರೇಟ್. ಸರ್, ಈ ವಿಷಯಕ್ಕೆ ಬನ್ನಿ. ಈ ಲೈಸೆನ್ಸ್ ಈ ಲೈಸೆನ್ಸ್ ಅಗತ್ಯವೇ? ನಾವು ಹೇಳ್ಬೇಕಾದಷ್ಟೇ. ಈ ಲೈಸೆನ್ಸ್ ನರಸಿಂಹಮೂರ್ತಿ ಅವರೇ, ವಿಷಯಕ್ಕೆ ಬರೋಣ ನೋಡಿ. ಇವಾಗ ಲೈಸೆನ್ಸ್ ಏನಾದ್ರೂ ಒಪ್ಪಿಗೆ ಆದ್ರೆ, ಇವಾಗ TTD ಒಪ್ಕೊಂತು ಅಂತಂದ್ರೆ ಬೇರೆ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಇದು ಅನ್ವಯ ಆಗ್ಬೇಕು ಅಂತ ಹೇಳ್ತೀರಾ. ನೀವು ಬರೀ ತಿರುಪತಿ ತಿಮ್ಮಪ್ಪ ಅಂತಲ್ಲ, ಎಲ್ಲಾ ಕಡೆ ಹೈಜೀನ್ ಇರ್ಬೇಕು, ಎಲ್ಲಾ ಕಡೆ ಜನರಿಗೆ ಆರೋಗ್ಯ ಸಿಗ್ಬೇಕು, ಪ್ರಸಾದ ರೂಪದಲ್ಲಿ ಜನರಿಗೆ ಮುಂದೆ ತೊಂದರೆಗಳಾಗಬಾರ್ದು, ಜನರ ಆರೋಗ್ಯ ದೃಷ್ಟಿ ಇಟ್ಕೊಂಡು ಎಲ್ಲಾ ದೇವಸ್ಥಾನಗಳು ಪಾಲಿಸಬೇಕು ಅಂತ ಹೇಳ್ತೀರಾ. ಈಗ ನಾವ್ ಹೆಂಗಿದ್ದ ನೋಡ್ತೀವಿ ಅಂದ್ರೆ, ರೈಟ್ ಫ್ರಮ್ ದ ಟೇಬಲ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್, ಜೇಮ್ಸ್ ಕೋರ್ಟ್, ಎಲ್ಲದಕ್ಕಿಂತ ಹೆಚ್ಚು ದೊಡ್ಡ ಕೋರ್ಟ್ ಬಂದು ಸುಪ್ರೀಂ ಕೋರ್ಟ್, ಲ್ಯಾಂಡ್ ಆಫ್ ಹೈ ಕೋರ್ಟ್ ಅಂತ ಹೇಳ್ತಾರೆ. ಅದು ತರ ನಾನು ತಿರುಪತಿ ನೋಡೋದು. ಆಟೋಮೆಟಿಕ್ ಎಲ್ಲ ಆಗುತ್ತೆ. ಈ ವಿಷಯದಲ್ಲಿ ನಮ್ದೊಂದು ಮಾತು ಏನಿದೆ ಅಂದ್ರೆ, ನಮ್ಮ ನರಸಿಂಹಮೂರ್ತಿ ಅವ್ರ ಬಗ್ಗೆ ನಮ್ಗೆ ಸದ್ಭಾವನೆ ಇದೆ. ನಾನು ಹೇಳಿದೆ, ಸಮಾಜಕ್ಕೋಸ್ಕರ ಸ್ಪಂದಿಸ್ತಾರೆ, ಆ ವಿಚಾರ ಸರಿ. ಆದ್ರೆ ಈ ಲೈಸೆನ್ಸ್ ಅಲ್ಲಿ ಅಲ್ಲ, ನಾವು ನೀವು ಬರೋದೇ ಅದಕ್ಕೋಸ್ಕರ. ನಿಮ್ಮನ್ನು ಕರೆಸ್ತಾ ಇದ್ದೀವಿ. ಈ ಲೈಸೆನ್ಸ್ ಅಂತ ನೋಡಿ, ಒಂದು ವಿಷಯ, ಒಬ್ಬ ವ್ಯಕ್ತಿ ಏನಾದ್ರು ಭಾವನಾತ್ಮಕ ಪೂಜೆ ಈ ರೀತಿ ಪ್ರಸಾದಗಳು ಮಾಡ್ತಿರುವಾಗ ಲೈಸೆನ್ಸ್ನ ಅಗತ್ಯ ಇಲ್ಲ ಅಂತ ನಾನು ಹೇಳಿದ್ದು. ISO 9002 ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಅದ್ರ ಒಳಪಟ್ಟಿದ್ದಾರೆ, ಅದೇನೇನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಯಾಕೆಂದ್ರೆ ಇಂಥ ಒಂದು ಸಾಮಾನ್ಯವಾಗಿ ನಮ್ಮಲ್ಲಿ ಪೂಜಾ ವಿಧಾನಗಳಲ್ಲಿ ಈ ಥರ ಒಂದು ಭಾವನೆಯನ್ನು ಕೆದಕಕ್ಕೆ ಇಂಥದ್ದು ಬೇಕಾದಷ್ಟು ನಡೀತಾನೆ ಇರುತ್ತೆ ನಿರಂತರವಾಗಿ. ಈ ಲೈಸೆನ್ಸ್ ತಗೊಂಡಂತ ಬೇಕಾದಷ್ಟು ಅಂಗಡಿಗಳು ಮಾಡ್ತಿರುವಂಥ ಅನಾಚಾರವನ್ನ ಯಾವ ಸರ್ಕಾರ ತಡೆದಿದೆ? ಅದಕ್ಕೆ ಬೇಕಾದಷ್ಟು ಮಾಹಿತಿಯನ್ನು ನಿಮಗೆ ನಾನು ಕೊಡ್ತೇನೆ. ಬೇಕಾದಷ್ಟು ಕೇವಲ ಲೈಸೆನ್ಸ್ ತಗೊಳ್ಳಿ ಅಂತ ಇಂಟರ್ವ್ಯೂನ್ ಆಗಿ ಅವ್ರನ್ನೇನೋ ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗೋ ಅಗತ್ಯ ಇಲ್ಲ. ಲೈಸೆನ್ಸ್ ಪಡೆದೇನೆ ಏನೇನು ಕೇರ್ ತಗೊಳ್ಬೇಕು ಆ ವಿಷಯದಲ್ಲಿ, ಪ್ರಸಾದದ ವಿಷಯದಲ್ಲಿ ಎಲ್ಲಾ ಕೇರ್ ತಗೊಂಡಿದ್ದಾರೆ. ಅರ್ಥವಾಯ್ತಾ? ನೋಡಿ, ಅದು ಸರಿನಾ? ಅದು ದೇವರಿಗೆ ಸಮರ್ಪಣೆ ನೋಡಿ. ಇಲ್ಲೇ ಇರೋದು ಮುಸಲ್ಮಾನರು ಬಿರಿಯಾನಿ ಮಾಡ್ತಾರೆ, ನಿಮಗೆ ಸಂಬಂಧಪಟ್ಟಿದ್ದು, ಅದನ್ನೇ ನೈವೇದ್ಯ ಮಾಡಿ ಅಂತೀರಾ ನೀವು. ನರಸಿಂಹಮೂರ್ತಿ ನೀವು ಬೇಕಾದ್ರೆ ನಾಳೆ ಲೈಸೆನ್ಸ್ ತಗೊಂಡು ಅದನ್ನೇ ನೈವೇದ್ಯ ಮಾಡಿ ಅಂತೀರಾ? ಪ್ರಸಾದದ ವಿಷಯ ನೀವು ಹೇಳಲೇಬಾರ್ದು. ಇಂಡಿಯನ್ ಫಿಲಾಸಫಿ ಇಸ್ ಪ್ಯೂರ್ಲಿ ಆನ್ ಸೈಕಾಲಜಿ, ಪ್ಲೀಸ್ ಅವೇರ್ ಆಫ್ ಇಟ್. ಕಾನೂನಲ್ಲೇ ಇರುವಂಥದ್ದು ಇಂಡಿಯನ್ ಫಿಲಾಸಫಿ ಈಸ್ ಪ್ಯೂರ್ಲಿ ಆನ್ ಸೈಕಾಲಜಿ. ನಿಮಗೆ ಭಾವನೆ ಮಧ್ಯೆ ಇನ್ನೇನೂ ಇಲ್ಲ. ನಾಳೆ ತಾಯಿನೆಲ್ಲರೂ ಕರ್ಕೊಂಡು ಹೋಗ್ಬೇಕು, ಲೈಸೆನ್ಸ್ ತಗೋಬೇಕು, ತಾಯಿನ ಮಾತಾಡಿಸ್ಬೇಕು, ಲೈಸೆನ್ಸ್ ತಗೊಳ್ಬೇಕು ಅನ್ನೋ ಸ್ಥಿತಿಗೆ ಬರ್ತೀರಾ. ಆ ಮಟ್ಟಕ್ಕೆ ಬರುತ್ತೆ. ಲೈಸೆನ್ಸ್ ಯಾವುದಕ್ಕೆ ಬೇಕು, ಯಾವುದಕ್ಕೆ ತಗೋಬೇಕೋ ಅದಕ್ಕೆ ತಗೋಬೇಕು. ಲೈಸೆನ್ಸ್ಗೆ ಅದರದೇ ಆದಂಥ ಕೋಡ್ ಅಂಡ್ ಕಂಡಕ್ಟ್ ಇದೆ, ಅದಕ್ಕೆ ತಗೋಬೇಕು. ನೀವು ಪ್ರಸಾದ ಮಾಡೋಕ್ಕೂ ಲೈಸೆನ್ಸ್ ತಗೋಬೇಕು, ಒಳಗೆ ಹೋಗಕ್ಕೂ ಲೈಸೆನ್ಸ್ ತಗೋಬೇಕು. ಸರಿ, ತಿರುಪತಿ ತಿಮ್ಮಪ್ಪ ಯಾವ ದೇವಸ್ಥಾನಕ್ಕೂ ಅಪ್ಲೈ ಆಗಲ್ಲ. ಶೇಖರ್ ರೆಡ್ಡಿನ ಗೊತ್ತಿದ್ದು ಮೆಂಬರ್ಶಿಪ್ ಕೊಟ್ಟಿದ್ರು ಅವರು. ಅದಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ನಾನು ಅದನ್ನು ಮಾಡಲಿಲ್ಲ. ಒಬ್ಬ ಶೇಖರ್ ರೆಡ್ಡಿ ಸರ್, ನೀವೇನ್ ಮಾಡ್ತೀರಾ? ನಿಮ್ಗೆ ಅವಮಾನ ಆಗಿಲ್ವಾ? ಪ್ರಸಾದವಾಗಿ ಇರಕ್ ಬಿಡಬೇಕು. ಪ್ರಸಾದವಾಗಿ ಭಗವಂತನಿಗೆ ಸಮರ್ಪಣೆ ಮಾಡೋದು. ಸದ್ಭಾವನೆಯಿಂದ ಯಾರು ಸ್ವೀಕಾರ ಮಾಡುತ್ತಾರೋ ದಟ್ಸ್ ಕಾಲ್ಡ್ ಸೈಕಾಲಜಿ. ಒಂದು ಆಸ್ತಿ, ಒಂದು ಡಾಕ್ಟರ್ ಕೊಟ್ಟಂತ ಒಂದು ಔಷಧಿಯನ್ನು ತಗೊಳ್ಬೇಕಾದ್ರೂ ಆ ನಂಬಿಕೆಯಿಂದ ಶ್ರದ್ಧೆಯಿಂದ ತಗೊಂಡ್ರು ಗುಣ ಆಗತ್ತೆ ಅಂತ ಡಾಕ್ಟರೇ ಹೇಳ್ತಾರೆ. ಅಂತದಲ್ಲಿ ಒಂದು ಪ್ರಸಾದ ತಗೊಳ್ಳೋ ಶ್ರದ್ಧೆಯಿಂದ ತಗೊಳ್ತಾರೆ, ಯಾವ ಅವಘಡವೂ ನಡೆಯಲ್ಲ. ಇಲ್ಲಿ ಹೀಗೆ ಮಾಡ್ಬೇಕು ಹಾಕೊಂಡಂತೆ ನಾವು ಕೊಕ್ಕೆ ಹಾಕೊಂಡು ಕೂತ್ಕೊಂಡ್ರೆ ಅಲ್ಲಿ ಏನು ಮಾಡಕ್ಕಾಗಲ್ಲ. ಅಷ್ಟೇ, ಆ ರೀತಿ ನಿಲ್ಲಿಸಬೇಕು. ಓಕೆ ಸರ್, ಮತ್ತೆ ಮಾಡ್ತೀನಿ ಸರ್. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಹಲೋ ಮಿಸ್ಟರ್ ಶಿವ, ನನ್ನ ತಲೆ ನೋಡಿ. ತಲೆ ಚೆನ್ನಾಗಿತ್ತು ನಿಂದು. ಅಲ್ಲ, ತಲೆ ಪಕ್ಕದಲ್ಲಿ ಇಲ್ಲಿ ನೋಡಿ, ಇರುವೆ ಹತ್ತುತ್ತಾ ಇದೆ. ನಾನೇನ್ ಮಾಡ್ಲಿ? ನೀನ್ ಹೇಳ್ದಲ್ಲ ಈಗ ನಿನ್ ತಲೆ ಮೇಲೆ ಏನು ಹತ್ತಲ್ಲ ಅಂತ, ಇರುವೆ ಹತ್ತುತ್ತಾ ಇದೆ ನೋಡು. ನನಗೆ ಇದು ಹತ್ತಿದ್ರೆ ಬೇಜಾರಾಗೋದಿಲ್ಲ, ದಾರಿ ಹತ್ತಿದ್ರೆ ಖುಷಿ ಆಯ್ತದೆ. ಮಹೀಂದ್ರ ಗ್ಯಾರಂಟಿ ನೀಡುತ್ತೆ. ಅಂದ್ರೆ ಅವರ ಹೊಸ ಮಹೀಂದ್ರ ಬ್ಲೇಜೋದ ಮೈಲೇಜ್ ನಿಮ್ಮ ಟ್ರಕ್ಸ್ಗಿಂತ ಜಾಸ್ತಿ ಇದೆ. ಒಂದ್ ವೇಳೆ ಹಾಗಿಲ್ಲದಿದ್ರೆ ನೀವು ಟ್ರಕ್ ಅನ್ನು ಹಿಂತಿರುಗಿಸಬಹುದು. ಹಾಗಿದ್ರೆ ನೀಡಿ ನಿಮ್ಮ ಬಿಸ್ನೆಸ್ಗೆ ಮಹೀಂದ್ರ ಬ್ಲೇಜೋ. ಇದರ ಫ್ಯೂಲ್ ಸ್ಮಾರ್ಟ್ ಸ್ವಿಚ್ ನೀಡುತ್ತೆ ಎಲ್ಲಕ್ಕಿಂತ ಜಾಸ್ತಿ ಮೈಲೇಜ್.
ಮಹೀಂದ್ರಾ ಟ್ರಕ್ಸ್, ಜಾಸ್ತಿ ಮೈಲೇಜ್ ಗ್ಯಾರಂಟಿಯೊಂದಿಗೆ. ದೊರಗಡೆ ಇಡ್ಲಿ ತಿನ್ನಿ. ಕೊಡ್ರಿ, ಇಡ್ಲಿನೂ ತಿನ್ನು. ಕೋಶ್ನಿಂದ ಮಾಡಿದ್ದಾರೆ. ಪರಾಟ ತಂದ್ರಿ. ಇದನ್ ಸಹ ತಿನ್ನೋಡ್ರಿ. ಇದು ಕೂಡ ಕೋಶ್ನಿಂದಲೇ ಅರೆ ಮಾಡಿದ್ದು. ನೀವು ಉಪ್ಪಿಟ್ಟು ತಿಂದ್ರಾ? ಕೋಶ್ನಿಂದ ಮಾಡಿದ್ದು. ಸ್ವಲ್ಪ ಇರಿ. ಅರೆ ವಿದ್ಯಾಸಾಗರ್, ಇದನ್ನ ಟ್ರೈ ಮಾಡಿ. ಈ ತರ ಪಾಯಸ ನೀವು ಯಾವತ್ತೂ ತಿಂದೇ ಇಲ್ಲ. ಯಾವ್ದ್ರಿಂದ ಸರ್? ಕೋಶ್ನಿಂದ. ತಿನ್ನಿ ಎಲ್ಲಿ ಕೊಡಿ. ಅತ್ಯುತ್ತಮವಾದ ಓಟ್ಸ್ ನಿಂದ ತಯಾರಾಗಿದೆ ಕೋಶ್. ಇದು ವಿಧ ವಿಧವಾಗಿ ಬರುವುದರಿಂದ ಇದರಲ್ಲಿ ಬಗೆ ಬಗೆ ಅಡಿಗೆ ಮಾಡಬಹುದು. ಈಗ ಊಟ ಯಮ್ಮಿ, ಹೊಟ್ಟೆ ಹೆಲ್ದಿ. ಕೋಶ್. Is gonna beat ya. That is gonna beat ya. Good don't get the fame. Good don't get you mad. Good don't win the game. You gotta get bad. That is gonna beat you good. Baddies are back. Watch Premier Badminton League powered by Maruti Suzuki from 1st January. That is gonna beat ya. ಅಮ್ಮ, ಅಪ್ಪ ಅವರೆಲ್ಲ ಊರಿಗೆ ಬಂದ್ರೆ ಸಂಸಾರ ಹೇಗ್ ನಡೆಯುತ್ತೆ? ಎಲ್ರು ಸಂಸಾರ ನಡ್ಸೋಕೆ ನಗರಕ್ಕೆ ಹೋದ್ರು, ಹಳ್ಳಿಗಳೆಲ್ಲ ಹಿಂದುಳಿದವು. ಅಪ್ಪ ಮಗಳೇ ಚೆನ್ನಾಗಿದ್ಯಾ? ಅಷ್ಟೊಂದು ಮೇಕಪ್ ಇಲ್ ನೋಡು, ನಮ್ಮ ಹಳ್ಳಿ ಮಣ್ಣಿನಿಂದ ಸೌಂದರ್ಯ ಐಡಿಯಾ. ಬನ್ನಿ ನಮ್ಮವರನ್ನೆಲ್ಲ ವಾಪಸ್ ಕರ್ಸೋಣ, ಹಳ್ಳಿಯ ಮಣ್ಣಿನಿಂದ ನಗರ ಮಾಡೋಣ. ಹೇಗೆ ಮಗಳೇ? ಐಡಿಯಾ 4G ಇಂದ ಹಳ್ಳಿ ನಗರ ಮಾಡೋಣ. ಇಷ್ಟು ದೊಡ್ಡ ಇಂಡಿಯಾ ಕಟ್ಟೋಣ. ಅಪ್ಪ ಮತ್ತೆ ಸ್ವಾಗತ ಮ್ಯಾನೇಜರ್ ಸಾಹೇಬ್ರೆ. ಐಡಿಯಾ 4G ಇಂದ ಹಳ್ಳಿಗಳು ನಗರವಾದರೆ ನಮ್ಮವರೆಲ್ಲ ವಾಪಸ್ ಬರ್ತಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮೈಸೂರಿನ CFTRI ನಿವೃತ್ತ ಆಹಾರ ವಿಜ್ಞಾನಿ KN ಗುರುದತ್ತ ಅವರು. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಕೊನೆ ಹಂತದಲ್ಲಿದ್ದೀವಿ. ಸಾಕಷ್ಟು ಚರ್ಚೆ ಮಾಡ್ತಾ ಇದ್ವಿ, ಲಡ್ಡುಗೆ ಲೈಸೆನ್ಸ್ ಬೇಕಾ ಅಂತ. ಸರ್, ನಿಮ್ಮ ಪ್ರಕಾರ TTDಯಲ್ಲಿ ತಯಾರಾಗುವಂಥ ಈ ಲಡ್ಡುಗೆ ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ಸ್ವೀಕರಿಸ್ತಾರೆ, ಇದಕ್ಕೆ FSSAI ನಿಯಮಗಳು ಅನ್ವಯ ಆಗಬೇಕು ಅಂತ ಹೇಳ್ತೀರಾ, ಹೇಗೆ ಅಂತ? ಒಂದು ರೀತಿಯಲ್ಲಿ ಎಲ್ಲೆಲ್ಲಿ ಆಹಾರ ಪದಾರ್ಥಗಳು ತಯಾರಾಗಿ ಸಾರ್ವಜನಿಕವಾಗಿ ಹಂಚಲ್ಪಡುತ್ತೋ ಅಲ್ಲಿ ಎಲ್ಲ ಕಡೆನೂ ನಮ್ಮ ನಿಯಮಗಳು ಅನ್ವಯಿಸೋದು, ನಾವೇನು ಒಂದು ನಿಬಂಧನೆಗಳನ್ನ ಮಾಡಿದ್ದೀವಿ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗುತ್ತೆ, ಜನಗಳ ಆರೋಗ್ಯ ರಕ್ಷಣೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಒಪ್ಕೋಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಈಗ ನೋಡಿ, ರಸ್ತೆಯಲ್ಲಿ ಬದಿಯಲ್ಲಿ ಮಾಡೋ ಆಹಾರ ಪದಾರ್ಥಗಳೊಂದಿಗೂ ಸಹ ಈ ನಿಯಮಗಳನ್ನ ಅನ್ವಯಿಸಬೇಕು. ಅವರು ಸಹ ಲೈಸೆನ್ಸ್ ತಗೊಂಡು ಇದನ್ನ ಆಹಾರನ ತಯಾರು ಮಾಡಬೇಕು, ಅದನ್ನ ಮಾರಾಟ ಮಾಡಬೇಕು ಅನ್ನೋ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಅದನ್ನ ತರ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ದೇವಸ್ಥಾನಗಳಲ್ಲಿ ಮಾಡೋದು ಸರಿ. ಹಿಂದಿನ ಕಾಲದಲ್ಲಿ ಪ್ರಸಾದ ಮಾಡೋದು ಅವತ್ತಿನ ದಿವಸದಲ್ಲೇ ಹಂಚಿ ಅದನ್ನ ಜನಗಳಿಗೆ ಕೊಟ್ಬಿಡ್ತಾ ಇದ್ರು. ಇವತ್ತು ಅದು ಬೇರೆ ಬೇರೆ ಕಡೆ ತುಂಬ ದೂರಗಳ ಪ್ರದೇಶಗಳಿಗೂ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಅದರಿಂದ ಆಹಾರ ತಯಾರು ಮಾಡೋ ವಿಧಾನದಲ್ಲಿ, ಸಂಸ್ಕರಣೆ ಮಾಡೋ ಪ್ರದೇಶದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅದನ್ನು ನಾವು ಕೆಲವೊಂದು ನಿಬಂಧನೆ, ಅದೇನು ಬಹಳ ಕಷ್ಟ ಅಲ್ಲ, ಬಹಳ ತಿಳ್ಕೊಂಡಿದ್ದಾರೆ. ISO 9000 ಪಡ್ಕೊಂಡಿದೆ, ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ ಕೂಡ ಇದೆ. ಸೊ ಹಾಗಾಗಿ ರಘು ಅವ್ರು ಹೇಳ್ತಾ ಇದ್ರು, ಅದನ್ನ ಪಡ್ಕೊಂಡಿದೆ ಅಂದ್ಮೇಲೆ ಇದನ್ನ ಪಡ್ಕೊಳ್ಳೋದೇನು ಕಷ್ಟ ಅಲ್ಲ. ಈಗ ಇನ್ನೊಂದು ಸಂಪೂರ್ಣ ಆಹಾರ ರಕ್ಷಣೆಗೆ ISO 22000 ಅಂತ ಒಂದು ಬಂದಿದೆ, 22,000. ಅದರಲ್ಲಿ ಎಲ್ಲ ನಿಯಮ, ಒಂದು ಸೇಫ್ಟಿ ಬಗ್ಗೆ, ಗುಣಮಟ್ಟದ ಬಗ್ಗೆ, ಆಮೇಲೆ ಅದನ್ನ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಅಂತೀವಿ. ಇದು ಎಲ್ಲಾ ದೃಷ್ಟಿಯಿಂದನೂ ಅದನ್ನ ಸರ್ವತೋಮುಖವಾಗಿ ಅದನ್ನ ಆಹಾರನ ಹೇಗೆ ಆದಷ್ಟು ಅದಕ್ಕೆ ಒಂದು ಶೆಲ್ಫ್ ಲೈಫ್ ಅಂತ ಅಂತೀವಿ, ಅಂದ್ರೆ ಸಾಕಷ್ಟು ದಿನ ಅದನ್ನ ಕಾಪಾಡುವಂತ ಒಂದು ಗುಣ ಆಹಾರದಲ್ಲಿ ಇರಬೇಕು ಅನ್ನೋದನ್ನು ನಾವು ಅಪೇಕ್ಷಿಸ್ತೀವಿ. ಅದನ್ನು ಕೂಡ ಅಳವಡಿಸೋಕೆ ಸಾಧ್ಯ ಆಗುತ್ತೆ. ಓಕೆ ಸರ್. ಹಾಗಾಗಿ ಅಂದ್ರೆ ಇವಾಗ ನೋಡಿ, ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದು ಅನ್ವಯ ಆಗಬೇಕು. TTD ಒಂದು ಫಾಲೋ ಮಾಡಿದ್ರೆ, ಇವರೇ ಹೇಳ್ಬಿಟ್ರು ಸುಪ್ರೀಂ ಕೋರ್ಟ್ ಇದ್ದಂಗೆ, ಅದು ಫಾಲೋ ಮಾಡಿದ್ರೆ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ, ಅಂದ್ರೆ ಬೇರೆ ಬೇರೆ ದೇವಸ್ಥಾನಗಳು ಕೂಡ ಫಾಲೋ ಮಾಡ್ತವೆ. ಹೀಗಾಗಿ ಎಲ್ಲೆಲ್ಲಿ ಮಾಸ್ ಕಿಚನ್ ರನ್ ಆಗುತ್ತೆ, ಈಗ ನೋಡಿ, ಈಗ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಅಂತ ಇದೆ, ಅಲ್ಲಿ ಕೂಡ ಇದನ್ನ ಅಳವಡಿಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಓಕೆ ರಘು ಸರ್, ಈಗ ಇದನ್ನೇ ವಿಸ್ತರಿಸಿ ಇವಾಗ ಅನ್ನದಾನ ಸುಮಾರು ಕಡೆ ನಡೆಯುತ್ತೆ. ಸೊ ಅದಕ್ಕೂ ಕೂಡ FSSAI ನಿಯಮಗಳು, ಕಾಯ್ದೆ ಅನ್ನದಾನ ಪರ್ಮನೆಂಟ್ ಆಗಿ ಯಾರು ಮಾಡಲ್ವಲ್ಲ. ಸಪೋಸ್ ನಿಮ್ಗೆ ಧರ್ಮಸ್ಥಳದಲ್ಲಿ ದೇವಸ್ಥಾನಕ್ಕೆ ಬೇಕಾಗುತ್ತೆ. ಓಕೆ ಸರ್.
ಕಾರಣ ಅದು ಏನಾದರೂ ಅನಾಹುತಗಳಾದರೆ ಅವಘಡಗಳಾದರೆ ಅವಾಗ ನಮಗೆ ಆಮೇಲೆ ISO ISO ನಮ್ಮ ದೇಶದಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ವೆನ್ ಯು ಗಾಟ್ ಅನ್ ಇಂಟರ್ನ್ಯಾಷನಲ್, ಈಗ ಅನೇಕರು ಈಗ ಹೇಳ್ತಾರೆ ನಮಗೆ ಅದೊಂದು ಗ್ರೀನ್ ಬಿಲ್ಡಿಂಗ್ ಮಾಡುವಂಥದ್ದು ಇರ್ಬೋದು, ಎನ್ವೈರನ್ಮೆಂಟಲಿ ಫ್ರೆಂಡ್ಲಿ ಆಗಿ ಮಾಡುವಂಥದ್ದು ಇರ್ಬೋದು, ಇಕಲಾಜಿಕಲಿ ಏನೋ ಇದಾಗಿ ಮಾಡೋದು, ಅವಾಗೆಲ್ಲ ಅದು ಮಾಡರ್ನ್ ಕಾನ್ಸೆಪ್ಟನ್ನು ನಾವು ಅಳವಡಿಸ್ಕೊಳ್ಳೋದು. ನಿಮಗೆ ಹಿಂದೆ ದೇವಸ್ಥಾನ ತಿರುಪತಿ ಸುತ್ತಮುತ್ತ ಓಡಾಡಂಗಿಲ್ಲ, ತುಂಬ ಗಲೀಜಿರ್ತಿತ್ತು. ಇವತ್ತು ಎಷ್ಟು ಕ್ಲೀನ್ ಆಗಿದೆ. ಆ ಕ್ಲೀನ್ಲಿನೆಸ್ ಹೈಜೀನ್ ಯಾಕೆ ಬಂತು? ಅಲ್ಲಿ ಏನೋ ಒಂದು ಎಫರ್ಟ್ ಹಾಕಿದ್ರು. ನನಗೆ ಹಿಂದೆ ನಾನೇ ಅಲ್ಲಿ ದೇವಸ್ಥಾನದ ಹೊರಗಡೆ ಬರುವಾಗ ಎಲ್ಲ ಪ್ರಸಾದ ಬಿದ್ದು ತುಳಿಯೋಕ್ಕಾಗ್ತಿರ್ಲಿಲ್ಲ, ಕಾಲೆಲ್ಲ ಅನ್ನದ ಇದಾಗ್ಬಿಡ್ತಾ ಇತ್ತು. ಅಲ್ಲ, ನಾವು ಆ ಥರ ಹೈಜೀನ್ ನೋಡಬಾರ್ದು ಅನ್ನೋದು ಒಂದು ಸರಿ, ಅದು ಕ್ಲೀನ್ ಆಗಿದ್ರೆ ತಪ್ಪೇನು? ನಮ್ಮ ದೇವಸ್ಥಾನಗಳು ಈಗ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಗಾಂಧೀಜಿ ಒಂದು ಮಾತು ಹೇಳಿದ್ರು ನೋಡಿ, ನನ್ನ ಸೈನಿಕರು ಇದರ ಇನ್ಸ್ಪೆಕ್ಷನ್ಗೆ ನೀವು ತಪ್ಪು ಮಾಡಿದ್ರೆ ಯಾರು ಅಂದ್ರೆ ನೊಣಗಳು ಅಂತ, ನೀವು ಗಲೀಜು ಮಾಡ್ರೆ ಬಂದು ನುತ್ತಿಗೆ ಆಗ್ಬಿಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ ಅಂತ. ಸೊ ಹಾಗೆ ನಾವು ಗಲೀಜು ಯಾಕೆ ಇಟ್ಕೋಬೇಕು? ನಮ್ಮ ದೇವಸ್ಥಾನಗಳನ್ನು ಸ್ವಚ್ಛವಾಗಿರ್ಬೇಕು, ಮಾದರಿ ಆಗ್ಬೇಕು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆ, ನಮ್ದು ತತ್ವ ದೊಡ್ಡದಂತೆ ಆದ್ರೆ ಪ್ರಾಕ್ಟೀಸ್ ಸರಿ ಇಲ್ಲ ಅಂತ ಯಾಕೆ? ಓಕೆ ಹಾರ ನಾಗರಾಜಾಚಾರ್ಯ, ತಾವೇನ್ ಹೇಳ್ತೀರಾ ಸರ್? ನಾವು ಹೇಳೋದು ಇಷ್ಟೇನೆ, ಏನು ಅಂತಂದ್ರೆ ಲೈಸೆನ್ಸ್ ತಗೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ. ಆದರೆ ದೇವಸ್ಥಾನದ ಕೆಲವು ಆಚರಣೆಯ ಮಧ್ಯೆ ಸರ್ಕಾರಗಳು ವ್ಯಕ್ತಿಗಳು ಇಂಟರ್ವ್ಯೂನ್ ಆಗಬಾರ್ದು, ಆ ಭಾವನೆಯನ್ನು ಹಾಗೆ ಬಿಡಬೇಕು. ಉದಾಹರಣೆ ಹೇಳ್ತೀನಿ, ಇತ್ತೀಚೆಗೆ ಒಂದು ಸೆಮಿನಾರ್ಗೆ ಹೋಗಿದ್ದೆ ನಾನು, ಟಾಟಾ ಇನ್ಸ್ಟಿಟ್ಯೂಟ್ ಯಾವುದೋ ಒಂದು ಸೆಮಿನಾರ್. ಒಬ್ಬ ಸೈಂಟಿಸ್ಟ್ ಹೇಳಿದ್ರು, ಆಹಾರದ ಬಗ್ಗೆ ಹೇಳುತ್ತಾ, ತುಂಬ ಉತ್ತಮವಾದ ಆಹಾರ ನಾನು ನೋಡಿದ ಹಾಗೆ ಅಂದರೆ ಆ ತಿರುಪತಿ ಲಡ್ಡು ಎಷ್ಟು ದಿವಸ ಆದರೂ ಎಷ್ಟು ಚೆನ್ನಾಗಿಟ್ಟು ಮೋಸ್ಟ್ ಹೈಜೀನಿಕ್ ಅಂತ ಏನೋ ಜನರಲ್ ಆಗಿ ಅವರೊಂದು ವಿಷಯನ ಪ್ರಸ್ತಾಪ ಮಾಡಿದ್ರು. ಹೀಗೆ ಇಷ್ಟು ಹೈಜೀನಿಕ್ ಆಗಿ ಅವ್ರು ಮಾಡ್ತಾರೆ. ಒಂದು ತುಪ್ಪ ತರಿಸಬೇಕಾದ್ರು ಒಂದು ದ್ರಾಕ್ಷಿ ಗೋಡಂಬಿಯನ್ನು ಮಾಡ್ತಾರೆ, ಬಹಳ ಎಚ್ಚರಿಕೆಯಾಗಿ ಪ್ರತಿಯೊಂದನ್ನು ಟೆಸ್ಟ್ ಮಾಡಿ ತರಿಸಿ ಹಾಕಿ, ಯಾಕಂದ್ರೆ ಅದರಿಂದ ಅಷ್ಟು ದಿವಸ ಬರುತ್ತೆ. ಅದೆಲ್ಲ ಕೇರ್ ತಗೊಂಡಿದ್ದಾರೆ, ಗೊತ್ತಾಯ್ತಾ? ಇದೆಲ್ಲ ಕೇರ್ ತಗೊಂಡಿದ್ದಾರೆ. ಆದ್ರೂ ಕೂಡ ಅದ್ರ ಬಗ್ಗೆನೇ ನಾವು ಇಂಟರ್ವ್ಯೂನ್ ಆಗಿ ಇಲ್ಲಿ ನೀವು ಹೇಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಡ್ರೆಸ್ ಹಾಕೋಬೇಕು, ಶೂ ಹಾಕೊಳ್ಳೋದು ಒಳ್ಳೇದು, ನೀವೆಲ್ಲ ಟೋಪಿ ಹಾಕೊಳ್ಳಿ ಅಂದ್ರೆ ಇನ್ನೇನೋ ಅಧ್ವಾನ ಆದೀತು ಅಂತ ಅಷ್ಟೇ ಹೊರತು ಲೈಸೆನ್ಸ್ ತಗೋಬಾರ್ದು, ಅವ್ರು ಹೇಗೆ ಅಂದ್ರೆ ಬೇಕಾಬಿಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾತಾಡಿದ್ದಲ್ವೇ ಇಲ್ಲ, ಜನ ದೃಷ್ಟಿಯಿಂದಲೇ. ಆದ್ರೆ ಪ್ರಸಾದ ಅನ್ನೋದಕ್ಕೆ ಅದರದೇ ಒಂದು ಭಾವನೆ ಇರುತ್ತೆ. ಆ ಪ್ರಸಾದ ಅಂದ್ರೆ ಆ ಪ್ರಸಾದ ರೀತಿಲೇ ಕೊಡಬೇಕು, ಮಡಿಯಾಗಿ ಕೊಡಬೇಕು, ಎಚ್ಚರಿಕೆಯಾಗಿ ಕೊಡಬೇಕು, ಅದರಲ್ಲೂ ಕ್ಲೀನ್ಲಿನೆಸ್ ಇರಬೇಕು ಅನ್ನೋದು 100% ಸತ್ಯ. ನೋಡಿ, ಅವರು ಕೆಮಿಕಲ್ ಟೆಸ್ಟ್ ಮಾಡ್ತಿದೀವಿ ಅಂದ್ರೆ ನಾವು ಸೈಂಟಿಫಿಕ್ ಅಂತ ಆಯ್ತು, ಅನಾಲಿಸಿಸ್ ಮಾಡಿಸ್ತಿದೀವಿ ಅಂದ್ರೆ ಸೈಂಟಿಫಿಕ್ ಅನ್ನುವಂಥದ್ದು. ಹಾಗಾಗಿ ಅವರು ಆಮೇಲೆ ಇನ್ನೊಂದು ಅವರು ಹೇಳಿದ್ರು, ಭಾವನಾತ್ಮಕವಾಗಿ ಏನ್ ತೊಗೊಂಡ್ರು ಸರಿ ಹೋಗುತ್ತೆ ಅಂತ. ಹೋಗಲ್ಲ, ಅಲ್ಲಿ ಅಂದ್ರೆ ಇನ್ಫೆಕ್ಷನ್ ಇತ್ತು, ಈ ಕೋಲೆ ಯಾರೋ ಟಾಯ್ಲೆಟ್ಗೆ ಹೋಗಿ ಕೈ ತೊಳೆದಿರ್ಲಿಲ್ಲ, ಇನ್ಫೆಕ್ಷನ್ ಆಗುತ್ತೆ. ಆಗ ನೀವು ದೇವರು ನಮ್ಮಲ್ಲಿ ಭಗವದ್ಗೀತೆ ಅವರು ಹೇಳ್ದಂಗೆ ಕೊನೆಗೆ ಯಥೇಚ್ಛಸು ತಥಕರು ಅಂತ, ನಿನ್ಗೇನು ಸರಿ ಅನ್ಸುತ್ತೋ ನೋಡು ಅಂತ, ಹೀಗೆ ಮಾಡು ಅಂತ ಹೇಳಿಲ್ಲ. ಸೊ ಹಾಗಾಗಿ ಬುದ್ಧ ಏನ್ ಹೇಳಿದನು ಎಲ್ಲ ಕಡೆ ಅದಿದೆ. ನಾನು ಹಾಕಿದ್ದು ಅವರು ಲೈಸೆನ್ಸ್ ತಗೊಳ್ಳೇಬೇಕಮ್ಮ, ತಗೊಳ್ಬೇಕು. ಆಮೇಲೆ ತಗೊಳ್ದೇ ಇದ್ರೆ ಹೇಳ್ಬಿಡ್ತೀನಿ, ಆಮೇಲೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಫಾಲೋ ಆದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಫಾಲೋ ಆಗುತ್ತೆ, ರಿಸಿಪ್ಟ್ ಕೊಡ್ಬೇಕು. ಓಕೆ ಸರ್, ತಮ್ಮ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಅಂತ? ಕೊನೆಯದಾಗಿ ನನ್ನ ಅಭಿಪ್ರಾಯ ಒಂದೇ ಅಲ್ಲ, ಈಗ ಸದ್ಯಕ್ಕೆ ಎಲ್ಲೆಲ್ಲಿ ಆಹಾರದಲ್ಲಿ ಒಬ್ಬ ಗ್ರಾಹಕ ಅಂತ ಅಂದ್ರೆ ಭಕ್ತನ ಗ್ರಾಹಕ ಅಂತ ಹೇಳಿ ಭಾವಿಸೋದಕ್ಕೆ ಬಹುಶಃ ಇಷ್ಟಪಡಲ್ಲ. ಆದರೆ ಒಂದು ಆಹಾರ ಪದಾರ್ಥದಲ್ಲಿ ಗ್ರಾಹಕ ಮತ್ತು ಅದನ್ನು ಕೊಡುವ ಒಂದು ವ್ಯವಸ್ಥೆ ಇರುವಾಗ ಈ ನಿಯಮಗಳನ್ನ ತರೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಈಗ ಎಷ್ಟೋ ದೇವಸ್ಥಾನಗಳಲ್ಲೇನೆ ಇವಾಗ ಮಾಡರ್ನೈಸೇಷನ್ ಆಫ್ ಕಿಚನ್ ಮಾಡಿದ್ದಾರೆ. ಕೈನಲ್ಲಿ ಆದಷ್ಟು ಆಹಾರ ಪದಾರ್ಥಗಳನ್ನ ಮುಟ್ಟದ ಹಾಗೆ ಅದನ್ನ ಮಾಡೋ ವಿಧಾನ ಇದೆ. ನಿಮ್ಗೆ ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು ಅಂತ ಅನ್ಸುತ್ತೆ, ನಮ್ಮ CFTR ಏನಲ್ಲಿ ಹಿಂದೆ ಲಡ್ಡುನ ತಯಾರು ಮಾಡೋದಕ್ಕೆ ಯಂತ್ರಗಳನ್ನ ಉಪಯೋಗಿಸೋದು ಕೂಡ ಒಂದು ಇದಿತ್ತು. ಕೈನಲ್ಲಿ ಈಗ ಲಡ್ಡುನ ಕಟ್ಟೋ ಬದಲಿ ಯಂತ್ರದ ಮೂಲಕ ಅದನ್ನ ಮಾಡಿ ಆದಷ್ಟು ಅಂದ್ರೆ ಶುದ್ಧತೆಯನ್ನ ಕಾಪಾಡೋದಕ್ಕೆ ಅನುಕೂಲ ಆಗುತ್ತೆ. ಟೆಕ್ನಾಲಜಿನೂ ಬಳಸ್ಕೊಂಡ್ರೆ ತಪ್ಪಿಲ್ಲ. ಈಗ ರಘು ಅವ್ರು ಹೇಳಿದಾಗೆ ಆ ಸಂದರ್ಭಕ್ಕೆ ತಕ್ಕಂತೆ ಆ ಕಾಲಕ್ಕೆ ತಕ್ಕಂತೆ ನಾವು ಮಾಡೋದ್ರಿಂದ ಖಂಡಿತ ಆದಷ್ಟು ಕೈ ಇದು ಮಾಡೋದು, ಆಮೇಲೆ ಈ ಕೂದಲು ಅಥವಾ ಇನ್ಯಾವುದಾದ್ರು ಬರೋದು ಅವರು ಶುದ್ಧವಾಗಿ ಮಾಡೋದ್ರಿಂದ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. KN ಗುರುದತ್ತ ಅವರೇ, KC ರಘು ಅವರೇ, ಹಾರ ನಾಗರಾಜಾಚಾರ್ಯ ಅವರೇ, ಹಾಗೆ ನರಸಿಂಹಮೂರ್ತಿ ಅವರೇ, ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನರಸಿಂಹಮೂರ್ತಿ ಅವರೇ, ಯಾವಾಗಲೂ ನೀವು ಏನಾದ್ರು ಇಶ್ಯೂ ತಂದಾಗ 10 ಜನರಲ್ಲಿ 6 ಜನ ಅಪೋಸ್ ಮಾಡೋರು, ಈ ಸತಿ ಎಲ್ಲ ಸಪೋರ್ಟೇ ಮಾಡಿದ್ದಾರೆ ನಿಮ್ಗೆ. ಲೈಸೆನ್ಸ್ ಹೌದು, ಇಲ್ಲ ನೋಡಿ, ಲೈಸೆನ್ಸ್ ಬೇಕು ಅನ್ನೋ ವಿಚಾರಕ್ಕೆ ಬೇರೆ ಬೇರೆ ಬಿಟ್ಬಿಡೋಣ ನಾವು. ಲೈಸೆನ್ಸ್ ಬೇಕು ಅನ್ನೋಂತ ವಿಚಾರಕ್ಕೆ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಜಯ ಸಿಗ್ಲಿ ಓಕೆ ಸರ್, ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.
ಹುಲಿಗೆ ಹುಟ್ಟಿಕೊಂಡಿದೆ ಕವಾಲಿ ಬಗೆಯ ಕ್ರೇಜ್.